गोपीजनवल्लभ गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुना तीरवनचारी यमुना तीरवनचारी जय राधा माधव कुंज बिहारी गोपीजनवल्लभ गिरिवरधारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे हरे राम 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 हरे 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 कृष्णा कृष्ण कृष्ण हरे हरे राम 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 हरे 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 कृष्णा कृष्ण कृष्ण हरे 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 राम 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 हरे हरे जय प्रभुपदा श्रील प्रभुपाद की जय ग्रंथ श्रीमद् भागवत की जय अनंत कोटि वैष्णव की जय हरे कृष्ण महामंत्र की जय हरे कृष्ण ओम नमो भगवते वासुदेवाय 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 नारायणं नमस्कृत्यं नरं चैव
ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೀವಿ. ಸ್ವಲ್ಪ ನಂದು ಕನ್ನಡ ಅಷ್ಟು ಚಂದವಾಗಿರಲ್ಲ, ಎಷ್ಟಾಗುತ್ತೋ ಅಷ್ಟು ಮಾತಾಡ್ತೀನಿ ಕನ್ನಡದಲ್ಲಿ. ಎಲ್ಲ ಭಕ್ತರ ಆಶೀರ್ವಾದನ ತಗೊಂಡು ಇವತ್ತು ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 15ನೇ ಅಧ್ಯಾಯ ಶ್ಲೋಕ 46 ಮತ್ತು 47, 48 3 ಶ್ಲೋಕ. ಸೊ ನಾವು 46ನೇ ಶ್ಲೋಕ ಎಲ್ಲರೂ ಹೇಳೋಣ. ತೇ ಸಾಧು ಕೃತ ಸರ್ವಾರ್ಥ ಜ್ಞಾತ್ವಾ ಅತ್ಯಂತಿಕಂ ಆತ್ಮನಃ. ತೇ ಸಾಧು ಕೃತ ಸರ್ವಾರ್ಥ ಜ್ಞಾತ್ವಾತ್ಯಂತಿಕಂ ಆತ್ಮನಃ ಮನಸಾ ಧಾರಯಾಮ್ ಆಸೂರ್ ವೈಕುಂಠ ಚರಣಾಂಬುಜಂ. ತೇ ಸಾಧು ಕೃತ ಸರ್ವಾರ್ಥ ಜ್ಞಾತ್ವಾತ್ಯಂತಿಕಂ ಆತ್ಮನಃ ಮನಸಾ ಧಾರಯಾಮಾಸು ವೈಕುಂಠ ಚರಣಾಂಬುಜಂ. ತೇ ಸಾಧು ಕೃತ ಸರ್ವಾರ್ಥ ಜ್ಞಾತ್ವಾತ್ಯಂತಿಕಂ ಆತ್ಮನಃ ಮನಸಾ ಧಾರಯಾಮಾಸು ವೈಕುಂಠ ಚರಣಾಂಬುಜಂ. ತೇ ಸಾಧು ಕೃತ ಸರ್ವಾರ್ಥ ಜ್ಞಾತ್ವಾತ್ಯಂತಿಕಮಾತ್ಮನಃ ಮನಸಾ ಧಾರಯಾಮಾಸು ವೈಕುಂಠ ಚರಣಾಂಬುಜಂ. ತೇ ಸಾಧು ಕೃತ ಸರ್ವಾರ್ಥ ಅನುವಾದ ಮತ್ತು ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್. ಶಬ್ದಾರ್ಥ ಅನುವಾದ ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಶಬ್ದಾರ್ಥ ತೇ ಅವರೆಲ್ಲರೂ ಸಾಧುಕೃತ ಸಾಧುವಿಗೆ ಯೋಗ್ಯವಾಗುವುದೆಲ್ಲವನ್ನು ಮಾಡಿ ಸರ್ವಾರ್ಥ ಅರ್ಹವಾದುದೆಲ್ಲವನ್ನು ಜ್ಞಾತ್ವಾ ಚೆನ್ನಾಗಿ ತಿಳಿದು ಅತ್ಯಂತಿಕಂ ಅಂತಿಮವಾದದ್ದನ್ನು ಆತ್ಮನಃ ಜೀವಿಯ ಮನಸ್ಸಿನಲ್ಲಿ
ದಾರಯಂ ಆಸುಹು ಧರಿಸಿದರು ವೈಕುಂಠ ಆಧ್ಯಾತ್ಮಿಕ ಆಕಾಶದ ಪ್ರಭುವಿನ ಚರಣಾಂಬುಜಂ ಪಾದಕಮಲವನ್ನು. ಅನುವಾದ: ಅವರೆಲ್ಲರೂ ರಿಪೀಟ್ ಮಾಡ್ತೀರಾ? ಅವರೆಲ್ಲರೂ ಧರ್ಮತತ್ವಾನುಸಾರವಾಗಿ ನಡೆದಿದ್ದವರು. ಅದರ ಫಲವಾಗಿ ಪ್ರಭು ಶ್ರೀಕೃಷ್ಣನ ಕಮಲಗಳೇ ಸಮಸ್ತರ ಸರ್ವೋನ್ನತ ಲಕ್ಷ್ಯ ಎಂದು ಅವರು ಸರಿಯಾಗಿಯೇ ನಿರ್ಧರಿಸಿದರು. ಆದ್ದರಿಂದ ಅವನ ದಿವ್ಯ ಪದಗಳನ್ನು ಕುರಿತು ಅವಿರತವಾಗಿ ಧ್ಯಾನ ಮಾಡಿದರು. ಭಾವಾರ್ಥ: ಹಿಂದಿನ ಜನ್ಮಗಳಲ್ಲಿ ಸತ್ಕರ್ಮಗಳನ್ನು ಮಾಡಿ ಎಲ್ಲ ದುಷ್ಕರ್ಮ ಫಲಗಳನ್ನು ಕಳೆದುಕೊಂಡಿರುವವರು ಮಾತ್ರವೇ ಪರಮಪ್ರಭು ಶ್ರೀಕೃಷ್ಣನ ಪದಕಮಲಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬಲ್ಲರು ಎಂದು ಭಗವದ್ಗೀತೆಯಲ್ಲಿ 7th chapter 28th ಶ್ಲೋಕ ಭಗವಂತನು ಹೇಳಿದ್ದಾನೆ. ಪಾಂಡವರು ಈ ಜನ್ಮದಲ್ಲಿ ಮಾತ್ರವಲ್ಲ, ಹಿಂದಿನ ಜನ್ಮಗಳಲ್ಲೂ ಸದಾ ಸತ್ಕರ್ಮ ನಿರತರಾಗಿದ್ದವರು. ಅದರಿಂದಾಗಿ ದುಷ್ಕರ್ಮ ಫಲಗಳ ಪರಿಣಾಮದಿಂದ ಯಾವಾಗಲೂ ದೂರವಾಗಿದ್ದವರು. ಆದ್ದರಿಂದ ಅವರು ಪರಮೋನ್ನತ ಪ್ರಭು ಶ್ರೀಕೃಷ್ಣನ ಚರಣಕಮಲಗಳ ಮೇಲೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದ್ದುದು ಸಹಜವಾಗಿಯೇ ಇದೆ. ಶ್ರೀ ವಿಶ್ವನಾಥ್ ಚಕ್ರವರ್ತಿಯವರ ಪ್ರಕಾರ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ದುಷ್ಕರ್ಮ ಫಲಗಳಿಂದ ಬಿಡುಗಡೆ ಹೊಂದದಿರುವವರು ಒಪ್ಪುತ್ತಾರೆ. ಏನಾದ್ರು ಮಿಸ್ ಮಾಡಿದೀನಾ? ಸರಿ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ದುಷ್ಕರ್ಮ ಫಲಗಳಿಂದ ಬಿಡುಗಡೆ ಹೊಂದದಿರುವವರು ಒಪ್ಪುತ್ತಾರೆ. ಈ 4 ತತ್ವಗಳ ಮಲಿನತೆಯಿಂದ ಪರಿಣಾಮಕ್ಕೊಳಗಾಗಿರುವವರು ಆಧ್ಯಾತ್ಮಿಕ ಆಕಾಶದಲ್ಲಿ ಪ್ರಭುವಿನ ಪದಕಮಲಗಳನ್ನು ತಟಕ್ಕನ್ನೇ ಒಪ್ಪಿಕೊಳ್ಳಲಾರರು. ವೈಕುಂಠ ಲೋಕವು ಭೌತ ಆಕಾಶದಿಂದ ಬಹು ದೂರದ ಆಚೆಗಿದೆ. ಭೌತ ಆಕಾಶದ ನಿರ್ವಹಣೆ ದುರ್ಗಾದೇವಿಯ ಆಡಳಿತಕ್ಕೆ ಸೇರಿದ್ದು. ದುರ್ಗಾದೇವಿಯೇ ಪ್ರಭುವಿನ ಭೌತಿಕ ಶಕ್ತಿ. ವೈಕುಂಠವಾದರೂ ಪ್ರಭುವಿನ ವೈಯಕ್ತಿಕ ಶಕ್ತಿಯ ಆಳ್ವಿಕೆಯಲ್ಲಿದೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮಿನೇ ಗೌರವದ್ವಿಷೇ ನಮಃ.
हे कृष्ण करुणा सिंधु दीनबंधु जगत्पते गोपेश गोपिकाकांत राधाकांत नमोस्तुते तप्त कांचन गौरांगी श्री राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಿಮ್ಮ ಆಶೀರ್ವಾದಗಳನ್ನು ಪಡೆದು ಶ್ಲೋಕದ ಬಗ್ಗೆ ಸ್ವಲ್ಪ ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ತೀನಿ. ಸೊ ಈ ಅಧ್ಯಾಯ ಬಹಳ ಸ್ಪೆಷಲ್ ಅಂತ ಹೇಳ್ಬೋದು. ಒಂದು ರೀಸನ್ ಅಂದರೆ ಯಾಕೆ ಇದು ತುಂಬ ಸ್ಪೆಷಲ್ ಅಂದರೆ, ಶ್ರೀಲ ಪ್ರಭುಪಾದರು ಆಲ್ಮೋಸ್ಟ್ ಸುಮಾರು ಶ್ಲೋಕಗಳ ಬಗ್ಗೆ ಅವರೇ ಭಾಗವತಂ ಕ್ಲಾಸ್ ಕೊಟ್ಟಿದ್ದಾರೆ. ಸೊ ಈ 2 ಶ್ಲೋಕ 46, 47, 48 ಅದರ ಬಗ್ಗೆ ಶ್ರೀಲ ಪ್ರಭುಪಾದ್ ತುಂಬ ಸುಂದರವಾಗಿ ಪ್ರವಚನ ನೀಡಿದ್ದಾರೆ. ಅಲ್ಲಿಂದ ಸ್ವಲ್ಪ ನಾನು ಶೇರ್ ಮಾಡ್ತೀನಿ, ಆಮೇಲೆ ಬೇರೆ ವಿಷಯಗಳು ಈ ಶ್ಲೋಕದ ಬಗ್ಗೆ. ಈ ಅಧ್ಯಾಯದ ಹಿನ್ನೆಲೆ, ಇದು ಯುಧಿಷ್ಠಿರ್ ಮಹಾರಾಜ್ ಆ ಕಾಲದಲ್ಲಿ ರಾಜರು ಅಂದರೆ ರಾಜ ಋಷಿಗಳಾಗಿದ್ದರು. ರಾಜ ಋಷಿ ಅಂದರೆ ಅವ್ರಿಗೆ ರಾಜರು ಅಂದರೆ ರಜೋಗುಣದಲ್ಲಿ ಸಾಮಾನ್ಯವಾಗಿರ್ತಾರೆ. ಯಾಕಂದರೆ ಅಡ್ಮಿನಿಸ್ಟ್ರೇಷನ್ಗೆ ನಮಗೆ ರಜೋಗುಣ ಬೇಕು. ಬಟ್ ರಾಜ ಋಷಿ ಅಂದರೆ ಏನು? ಯಾವಾಗಲೂ ಅವರು ಸತ್ವಗುಣದ ಆದರ್ಶದಲ್ಲೇ ಅವರ ಅಡ್ಮಿನಿಸ್ಟ್ರೇಷನನ್ನು ಮಾಡೋದು. ಸತ್ವಗುಣ ಅಂದರೆ ಸಂತರ ಸಹವಾಸದಿಂದ ಯಾವಾಗಲೂ ಆ ಸತ್ವಗುಣದಿಂದ ಅವರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ದೇ ಆರ್ ಆಲ್ವೇಸ್ ಗೈಡೆಡ್ ಬೈ ಸತ್ವಗುಣ. ರಜೋಗುಣ ಅಡ್ಮಿನಿಸ್ಟ್ರೇಷನ್, ಕ್ರಿಯೇಷನ್ ಇದಕ್ಕೆಲ್ಲ ರಜೋಗುಣ ಬೇಕು. ಬಟ್ ರಜೋಗುಣ ಯಾವಾಗ ಸತ್ವಗುಣದ ಆದರ್ಶದಲ್ಲಿ ನಡೆಯುತ್ತೋ ಆಗ ಅದು ಕನ್ಸ್ಟ್ರಕ್ಟಿವ್ ಆಗತ್ತೆ. ಕನ್ಸ್ಟ್ರಕ್ಟಿವ್ ಅಂದರೆ ಒಂದು ಒಳ್ಳೆಯ ಇದಕ್ಕೆ ಆಗ್ಬೋದು, ಇಲ್ಲಾಂದರೆ ಅದು ದುಷ್ಪರಿಣಾಮನೂ ಆಗ್ಬೋದು. ರಜೋಗುಣ ಮತ್ತು ಸತ್ವಗುಣ ವ್ಯತ್ಯಾಸ ಏನು? ರಜೋಗುಣದಲ್ಲಿ ಫಸ್ಟ್ ನಾವು ಆ್ಯಕ್ಷನನ್ನು ಮಾಡ್ತೀವಿ, ಆಮೇಲೆ ಆಲೋಚನೆ ಮಾಡ್ತೀವಿ. ಕೆಲವು ಸತಿ ಏನೋ ಬೈದು ಬಿಡ್ತೀವಿ, ಆಮೇಲೆ ಅಯ್ಯೋ ಹಿಂಗೆ ಹೇಳ್ಬೋದಾಗಿರುತ್ತಲ್ವ ಅಂತ, ಹರೇ ಕೃಷ್ಣ ಹಿಂಗೆ ಮಾಡಬಾರ್ದಾಗಿತ್ತಲ್ವ ಅಂತ. ಸೊ ಅದು ಯಾವ ಗುಣ? ರಜೋಗುಣ. ಫಸ್ಟ್ ನಮ್ಮದು ಅಷ್ಟು ನಾವು ಆ್ಯಕ್ಷನ್ ಮಾಡಬೇಕಂತ ರೆಡಿ ಆಗ್ತೀವಿ, ಬಟ್ ಆಲೋಚನೆ ಮಾಡೋದು. ಸತ್ವಗುಣ ಅಂದರೆ ಫಸ್ಟು ಆಲೋಚನೆ ಇರುತ್ತೆ, ಆಮೇಲೆ ಆ್ಯಕ್ಷನ್ ಇರುತ್ತೆ. ಸೊ ರಾಜರೆಲ್ಲ ಆ ಥರ ಯಾವಾಗಲೂ ಸತ್ವಗುಣದಿಂದ ಅವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯುಧಿಷ್ಠಿರ್ ಮಹಾರಾಜ್ಗೆ ಅರ್ಥ ಆಯಿತು. ಸುಮಾರು ಸಂಖ್ಯೆಗಳು ನೋಡ್ತಾ ಇದ್ರು, ಸೈನ್ಸ್ ಇತ್ತು, ಕಲಿಯುಗ ಶುರುವಾಗಿದೆ, ಏನೋ ಕೆಟ್ಟದ್ದು ನಡೀತಾ ಇದೆ ಅಂತ. ಸೊ ಅರ್ಜುನನ ಹತ್ರ ಹೇಳಿದರು, ನೀವು ಬಂದು ಹೋಗಿ ದ್ವಾರಕದಲ್ಲೆಲ್ಲ ಚೆನ್ನಾಗಿದ್ದಾರೆ, ನನಗೇನೋ ಮನಸ್ಸಿನಲ್ಲಿ ಅನಿಸ್ತಾ ಇದೆ ದಟ್ ಸಮಥಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ. ಸೊ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸುಮಾರು ದಿನ ಅರ್ಜುನ ರಿಟರ್ನ್ ಬರಲಿಲ್ಲ. ಬಂದ ತಕ್ಷಣ ಯುಧಿಷ್ಠಿರ್ ಮಹಾರಾಜ್ ಏನು ಕೇಳಿದರು, ಯಾಕೆ ಇಷ್ಟು ತಡವಾಗಿ ಬಂದಿದೆಯಾ? ಸುಮಾರು ರೀಸನ್ಸನ್ನು ಕೇಳ್ತಾರೆ. ಆದರೆ ಲಾಸ್ಟಲ್ಲಿ ಕೇಳ್ತಾರೆ, ಕೃಷ್ಣ ಎಲ್ಲ ಸರಿ ಇದ್ದಾರಾ ಅಲ್ಲಿ ಅಂತ. ಆಗ ಅರ್ಜುನ ಶುರು ಮಾಡ್ತಾರೆ. ಸೊ ಈ ಚಾಪ್ಟರಲ್ಲಿ ನಾನೊಂದು ರಾಧೇಶ್ಯಾಮ್ ಪ್ರಭುದ ಒಂದು ಪ್ರವಚನನೂ ಈ ಚಾಪ್ಟರ್ನಲ್ಲಿ ಕೇಳ್ತಾ ಇದೆ. ಸೊ ಅರ್ಜುನನಿಗೆ ಈಗ ಕೃಷ್ಣನ ಅಸೋಸಿಯೇಷನ್, ಪರ್ಸ್ನಲ್ ಅಸೋಸಿಯೇಷನ್ ಈಗ ಮಿಸ್ ಆಗ್ತಾ ಇದೆ. ಸೊ ಬಿಗಿನಿಂಗ್ ಆಫ್ ದ ಚಾಪ್ಟರಲ್ಲಿ ಅರ್ಜುನ ಬಂದು ತುಂಬ ದುಃಖದಿಂದ ಅವ್ರು ಹೇಳ್ತಾ ಇದ್ರು, ಓ ಕೃಷ್ಣ ನನ್ನ ಹತ್ರ ಇದ್ದಾಗ ಎಷ್ಟು ಸಹಜವಾಗಿ ನನ್ನ ಜೊತೆ ಫ್ರೆಂಡ್ಲಿಯಾಗಿ ಡೀಲ್ ಮಾಡ್ತಾಯಿದ್ರು, ನಾನು ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ಮಾಡಿದೆ, ಅದೆಲ್ಲ ಕೃಷ್ಣನ ಆಶೀರ್ವಾದದಿಂದ. ಸುಮಾರು ಉದಾಹರಣೆಗಳನ್ನು ಕೊಡ್ತಾರೆ.
ಸೊ ಈ ಥರ ಒಂದು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವ ಲೆಸನ್ ಏನಂದರೆ, ಅರ್ಜುನ ಥರ ಭಾಗವತಮಲ್ಲಿ ದೇವಹೂತಿಗೆ ಕರ್ದಮ ಮುನಿ ಅವ್ರ ಪತಿಯಾಗಿ ಸಿಕ್ಕಿದ್ರು. ಕರ್ದಮ ಮುನಿ ಬಂದು ಭಕ್ತ ಮತ್ತು ತುಂಬ ಪರ್ಫೆಕ್ಟ್ ಯೋಗಿ ಇದ್ದರು. ಕರ್ದಮ ಮುನಿಗೆ ಅಷ್ಟು ಶಕ್ತಿ ಇತ್ತು. ಅವ್ರು ಹೇಳಿದರು, ನಿನಗೆ ನಾನು ಬೇಕಂದರೆ ವೈಕುಂಠದ ದರ್ಶನನೂ ಕೊಡೋಕ್ಕೆ ಸಾಧ್ಯ ಇದೆ, ನಿನಗೆ ಬೇಕಾ ಅಂತ. ಆದರೆ ದೇವಹೂತಿ ಹೇಳಿದರು, ಸುಮಾರು ದಿನ ನೀವೆಲ್ಲ ತಪಸ್ಯ ಮಾಡ್ತಾಯಿದ್ರಿ, ನಾನು ನಿಮ್ಮ ಜೊತೆ ತಪಸ್ಯ ಮಾಡಿದ್ದೆ. ಸೊ ನನಗೂ ಈಗ ಸ್ವಲ್ಪ ಭೌತಿಕ ಲೋಕದ ಸುಖನೂ ಅನುಭವಿಸಬೇಕು ಅಂತ ಹೇಳಿ ನಾನು ವೈಕುಂಠದ ಬಗ್ಗೆ ಆಮೇಲೆ ತಿಳ್ಕೊಳ್ತೀನಿ. ಈಗ ನನಗೆ ಒಂದು ಏರಿಯಲ್ ಮ್ಯಾನ್ಷನ್, ಅಂದರೆ ಒಂದು ದೊಡ್ಡ ಸ್ವರ್ಗದ ಥರ ಒಂದು ಕ್ರಿಯೇಷನನ್ನು ಮಾಡಿಕೊಡಿ ಅಂತ ಹೇಳಿದರು. ಸೊ ಕರ್ದಮ ಮುನಿ ಅದನ್ನು ಮಾಡಿದರು. ಅದಾದಮೇಲೆ ಕರ್ದಮ ಮುನಿ ಹೇಳಿದರು, ನಿನಗೆ ಪುತ್ರ ಭಾಗ್ಯ ಸಿಕ್ಕಿದ ತಕ್ಷಣ ನಾನು ಮನೆ ಬಿಟ್ಟು ಸನ್ಯಾಸಿ ಆಗ್ತೀನಿ ಅಂತ. ಸೊ ಅವ್ರಿಗೆ ಪುತ್ರ ಭಾಗ್ಯ ಸಿಕ್ತು. ಕಪಿಲ, ಇದು ಭಗವಂತನ ಅವತಾರ ಕಪಿಲ ಮುನಿನೇ ಅವ್ರಿಗೆ ಅವರ ಕುಟುಂಬದಲ್ಲಿ ಜನಿಸಿದರು. ಆಗ ಕರ್ದಮ ಮುನಿ ಹೇಳಿದ್ರು, ಮುಂಚೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಪುತ್ರ ಭಾಗ್ಯ ಬಂದ ತಕ್ಷಣ ನಾನು ಸನ್ಯಾಸ ತಗೊಳ್ತೀನಿ ಅಂತ. ಅವರು ಮನೆ ಬಿಟ್ಟು ಹೋದರು. ಆಗ ದೇವಹೂತಿ ಏನು ಮಾಡಿದರು, ಇದೇ ಥರ ಅರ್ಜುನ ಹೇಗೆ ಅವ್ರ ಮನಸ್ಸಿನಲ್ಲಿ, ಅಯ್ಯೋ ನಾನು ಎಷ್ಟು ಅಡ್ವಾಂಟೇಜ್ ಇನ್ನೂ ತಗೊಳ್ಬೋದಾಗಿತ್ತು, ನಾನು ಕ್ಯಾಶುವಲ್ ಆಗಿ ತಗೊಂಡ್ಬಿಟ್ಟೆ, ಕೃಷ್ಣ ನನ್ನ ಫ್ರೆಂಡು, ನನ್ನ ಸಖ ಅಂತ ನಾನು ಅವನ್ನ ರೆಕಗ್ನೈಸ್ ಮಾಡಿದ್ದೆ. ಅರ್ಜುನನ್ಗೆ ಯಾವಾಗಲೂ ಗೊತ್ತಿತ್ತು, ಬಟ್ ಯಾವಾಗಲೂ ಆ ಲ್ಯಾಮೆಂಟೇಷನ್ ಇರುತ್ತೆ. ಸೊ ಅದೇ ಥರ ದೇವಹೂತಿನೂ ಲ್ಯಾಮೆಂಟ್ ಮಾಡಿದರು, ಓ ಕರ್ದಮ ಮುನಿ ಇಷ್ಟೊಂದು ಒಳ್ಳೆ ಪತಿ ನನಗೆ ಇದ್ದರು, ಆದರೆ ನಾನು ಫುಲ್ ಅಡ್ವಾಂಟೇಜ್ ತಗೊಳ್ಳೋಕ್ಕೆ ಆಗಲಿಲ್ಲ ಅಂತ. ಸೊ ನಮ್ಮ ಜೀವನದಲ್ಲಿ ಒಂದು ನಮಗೆ ಅಳವಡಿಸ್ಕೊಳ್ಳೋ ಲೆಸನ್ ಏನಂದರೆ, ಯಾವಾಗಲೂ ನಮಗೆ ಭಗವಂತ ತುಂಬ ಭಾಗ್ಯಗಳನ್ನು ನೀಡುತ್ತಾರೆ. ಪ್ರಭುಪಾದರು ಹೇಳಿದರು ದಟ್ ಐ ಹ್ಯಾವ್ ಮೇಡ್ ಯು ಆಲ್ ಫಾರ್ಚುನೇಟ್, ಅಂದರೆ ನಿಮ್ಮೆಲ್ಲರನ್ನು ನಾನು ಭಾಗ್ಯವಂತ ಮಾಡಿದ್ದೀನಿ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಪ್ರತಿ ಕ್ಷಣ ನಾವು ಕೃತಜ್ಞತೆಯಿಂದ ಆದಷ್ಟು ಸೇವೆಯನ್ನು ಮಾಡಿದರೆ ನಮಗೀಗ ಶಕ್ತಿ ಇದೆ, ಬುದ್ಧಿ ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಸೊ ನಮಗೇನೋ ಒಂದು ಸ್ಕಿಲ್ಸ್ ಒಬ್ಬೊಬ್ರಿಗೂ ಭಗವಂತ ಕೊಟ್ಟಿದ್ದಾರೆ. ಆ ಸ್ಕಿಲ್ಸನ್ನು ಯೂಸ್ ಮಾಡಿಕೊಂಡು ಎಷ್ಟು ಭಗವಂತನಿಗೆ ಅರ್ಪಣೆ ಮಾಡೋಕ್ಕಾಗತ್ತೋ ಅದನ್ನು ಮಾಡ್ಬೋದು. ಯಾಕಂದರೆ ಆಮೇಲೆ ನಾವು ಲ್ಯಾಮೆಂಟ್ ಮಾಡೋದೇ ನಮ್ಮ ಸಹಜ ಗುಣ. ಇರುವಾಗ ಎಲ್ಲ ಅಡ್ವಾಂಟೇಜ್ ನಾವು ತಗೊಳ್ಳಲ್ಲ, ಅದೊಂದು ನೋಡ್ಬೋದು. ಅರ್ಜುನ ಲ್ಯಾಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಸೆಕೆಂಡ್ ಏನು ನೋಡ್ಬೋದು ಅಂದರೆ, ಅರ್ಜುನನಿಗೆ ಕೃಷ್ಣನ ಫಿಸಿಕಲ್ ಪ್ರೆಸೆನ್ಸ್ ಮಿಸ್ ಆಗ್ತಾ ಇದೆ. ಅಂದರೆ ಅವರು ಜೊತೆಗಿರೋ ಸಂಘ ಅದು ಈಗ ಅವ್ರಿಗೆ ಸಿಗ್ತಾ ಇಲ್ಲ. ಬಟ್ ಏನು ಮಾಡ್ತಾ ಇದ್ದಾರೆ, ಅದಾದ ತಕ್ಷಣ ಭಗವದ್ಗೀತೆಯ ಉಪದೇಶಗಳನ್ನು ಸ್ಮರಣೆ ಮಾಡಿ ಆ ಸ್ಮರಣೆಗಳ ಮುಖಾಂತರ ಭಗವಂತನಿಗೆ ಸೇವೆ ಮಾಡಬಹುದು ಅಂತ ತಿರ್ಗಾ ಅವರು ಡಿಟರ್ಮೈಂಡ್ ಆಗ್ತಾರೆ. ಸೊ ಅದೇ ರೀತಿ ಶ್ರೀಲ ಪ್ರಭುಪಾದರು ನಮ್ಮ ಜೊತೆ ಈಗ ಪ್ರಭುಪಾದ್ ಸೆಟ್, ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಹೇಗಿರ್ತೀನಿ? ಪುಸ್ತಕಗಳಲ್ಲಿ, ಅವರ ಉಪದೇಶಗಳಲ್ಲಿ ಅವರು ಯಾವಾಗಲೂ ಜೀವಿತವಾಗೇ ಇದ್ದಾರೆ ನಮ್ಮ ಜೊತೆ ಅಂತ. ಸೊ ನಮಗೂ ಪ್ರಭುಪಾದರು, ಆಚಾರ್ಯರು ಅವರೆಲ್ಲ ಒಬ್ಬೊಬ್ಬರಾಗಿ, ಇದು ಶರೀರ ಬಂದು ನಶ್ವರ, ಎಲ್ಲರಿಗೆ ವಯಸ್ಸಾದಾಗ ಒಬ್ಬೊಬ್ಬರಾಗಿ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದಾಗ ನಮಗೆ ಖಂಡಿತವಾಗಿ ನೋವಾಗತ್ತೆ. ಬಟ್ ನಾವು ಎಲ್ಲಿ ನಮ್ಮ ಶೆಲ್ಟರ್ ತಗೊಳ್ಬೇಕು, ಶೆಲ್ಟರ್ ಬಂದು ಅವರ ಉಪದೇಶದಲ್ಲಿ, ಅವರ ಪುಸ್ತಕಗಳಲ್ಲಿ ತಗೊಳ್ಬೇಕು. ಅರ್ಜುನನು ಹಾಗೆ ಮಾಡಿದ್ರು. ಸೊ ಇದು ನಮಗೆ ಇನ್ನೊಂದು ನೋಡ್ಬೋದು ಇಲ್ಲಿ ಈ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ. ಇದಕ್ಕೆ ಮುಂಚೆ ಯುಧಿಷ್ಠಿರ್ ಮಹಾರಾಜ್ಗೆ ಕೃಷ್ಣ ಈಗ ಇಲ್ಲ ಅಂತ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟ್ಲಿ ಅವರು ಎಲ್ಲ ರಾಜ್ಯವನ್ನು ತ್ಯಜಿಸಿ ನೆಕ್ಸ್ಟ್ ಯಾರು ರಾಜ್ಯನ ಇದು ಮಾಡಬೇಕು, ರೂಲ್ ಮಾಡಬೇಕು, ಅವ್ರಿಗೆ ರಾಜ್ಯನ ಕೊಟ್ಟು ಸಾಧುಗಳ ಇದು ವಸ್ತ್ರಗಳನ್ನು ಧರಿಸಿ ಅವ್ರ ಪಾಡಿಗೆ ಹೊರಟು. ಈ ಶ್ಲೋಕದಲ್ಲಿ ಇದು
ಟ್ರಾನ್ಸ್ಲೇಷನ್ ಈ 46ನೇ ಶ್ಲೋಕದಲ್ಲಿ ಪಾಂಡವರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅವರೆಲ್ಲರೂ ಧರ್ಮ ತತ್ವಾನುಸಾರವಾಗಿ ನಡೆದಿದ್ದವರು. ಅಂದರೆ ಧರ್ಮ ಅಂದರೆ ಏನು? ಪ್ರಭುಪಾದರು ಹೇಳ್ತಾರೆ, ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತ ಕೊಟ್ಟಿರೋ ಮಾರ್ಗನೇ ಧರ್ಮ ಅಂತ. ಆ್ಯಂಡ್ ಈ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಅಲ್ಲ, ಕಷ್ಟ. ಭಾಗವತಮಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಬರುತ್ತೆ, ತರ್ಕೋ ಅಪ್ರತಿಷ್ಠೋ, ಆ ಥರ. ಅಂದರೆ ಮತಿರ್ನ ಭಿನ್ನ, ಅಂದರೆ ತರ್ಕ ಮಾಡಿದರೂ ಕೆಲವು ಸತಿ ನಮಗೆ ಯಾವುದು ಕರೆಕ್ಟ್ ಅಂತ ಗೊತ್ತಾಗಲ್ಲ. ಮತ್ತು ಮತಿರ್ನ ಭಿನ್ನ, ಒಬ್ಬೊಬ್ಬರಿಗೆ ಒಂದೊಂದು ವಿಷನ್ ಇರುತ್ತೆ, ಆ್ಯಂಗಲ್ ಆಫ್ ಥಾಟ್. ಯಾವುದು ಸರಿ ಯಾವುದು ತಪ್ಪು ಅಂತ ಧರ್ಮದಲ್ಲಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಒಂದೇ ಒಂದು ರೀತಿ ಇದೆ ಭಾಗವತಮಲ್ಲಿ ಹೇಳೋದು, ಏನದು? ತರ್ಕೋ ಅಪ್ರತಿಷ್ಠ ಶ್ಲೋಕದಲ್ಲಿ ಬರುತ್ತೆ, ಧರ್ಮಂತು ನಿಹಿತಂ ಗುಹಾಯ ಮಹಾಜನ ಏನೋ ಗತಾಸ ಪಂಥ. ಅಂದರೆ ಧರ್ಮಾಯ ತತ್ವಾಯ ನಿಹಿತಂ ಗುಹಾಯ. ಗುಹಾ ಅಂದರೆ ಧರ್ಮ ಬಂದು ತುಂಬ ಸೀಕ್ರೆಟ್, ಅಂದರೆ ಅಷ್ಟು ಈಸಿಯಾಗಿ ನಮಗೆ ಅರ್ಥ ಆಗಲ್ಲ. ಒಂದೇ ಈಸಿ ಮಾರ್ಗ ಏನಂದರೆ ಮಹಾಜನ ಏನ ಗತಸ್ಸ ಪಂಥ. ನಮ್ಮ ಆಚಾರ್ಯರು, ನಮಗೆ ಹಿಂದಿನವರು ಯಾವ ರೀತಿ ಒಂದೊಂದು ಸಿಚುವೇಶನಲ್ಲಿ ಡಿಸಿಷನ್ ತಗೊಂಡಿದ್ದಾರೋ ಅದನ್ನು ನೋಡಿ, ಅವರ ಉಪದೇಶಗಳನ್ನು ನೋಡಿ ನಾವು ಅದನ್ನು ಫಾಲೋ ಮಾಡಿದರೆ ಮಹಾಜನ ಏನ ಗತಸ್ಸ ಪಂಥ, ಮಹಾಜನಗಳು ಮಾಡಿರೋ ಅದೇ ರೀತಿಯಲ್ಲಿ ನಾವು ಮಾಡಬೇಕು ಅಂತ. ಸೊ ಇಲ್ಲಿ ಪಾಂಡವರು ಧಾರ್ಮಿಕರು. ಆ್ಯಂಡ್ ಭಾವಾರ್ಥದಲ್ಲಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ದು ಅನಿಸಿಕೆಯನ್ನು ಪ್ರಭುಪಾದರು ಕೊಟ್ಟಿದ್ದಾರೆ. ಸಾಮಾನ್ಯ ಮನುಷ್ಯರಿಗೆ 4 ಪುರುಷಾರ್ಥಗಳು ಇದೆ. ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮ್ಮ ವೈದಿಕ ಇದು ಪಂಥನೇ ಹಾಗೆ ಹೇಳುತ್ತೆ, ಎಲ್ಲರೂ ಧರ್ಮವನ್ನು ಮಾಡಬೇಕು. ಆ್ಯಂಡ್ ಬಟ್ ಸಾಮಾನ್ಯವಾಗಿ ಮನುಷ್ಯರು ಧರ್ಮವನ್ನು ಮಾಡೋದು ಯಾತಕ್ಕೆ? ಏನೋ ಒಂದು ಅರ್ಥ ಅಂದರೆ ಏನೋ ಒಂದು ಆಸೆಯನ್ನು ಈಡೇರಿಸೋದಕ್ಕೆ ಧರ್ಮವನ್ನು ಮಾಡ್ತಾರೆ. ಆ್ಯಂಡ್ ಅರ್ಥ ಅಂದರೆ ಏನೋ ಫೆಸಿಲಿಟಿ ಬೇಕು, ಏನೋ ಆಪ್ಯುಲೆನ್ಸ್ ಬೇಕು. ಸೊ ಧರ್ಮ ಮಾಡೋದು ಸಾಮಾನ್ಯ ಜನ ಅರ್ಥಕ್ಕೋಸ್ಕರ. ಅರ್ಥ ಯಾಕೆ ಅವ್ರಿಗೆ ಹಣ ಬೇಕು, ಯಾಕೆ ಅವ್ರಿಗೆ ಎಲ್ಲ ಫೆಸಿಲಿಟಿ ಬೇಕು? ಯಾಕಂದರೆ ಅವರ ಹೃದಯದಲ್ಲಿರೋ ಕಾಮಗಳನ್ನು ಈಡೇರಿಸಿ. ಸೊ ಧರ್ಮ ಸಾಮಾನ್ಯ ಜನರು ಯಾವುದಕ್ಕೆ ಮಾಡ್ತಾರೆ? ಧರ್ಮವನ್ನು ಅರ್ಥಕ್ಕೋಸ್ಕರ ಮಾಡ್ತಾರೆ. ಅರ್ಥದಿಂದ ಅವರ ಕಾಮಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಪಟ್ಟಾಗ ನಿಮಗೆ ಗೊತ್ತಿದೆ, ಈ ಜಗತ್ತು ಹೆಂಗೆ ಸೃಷ್ಟಿಯಾಗಿದೆ ಅಂದರೆ, ನಮಗೆ ಕಾಮವನ್ನು ಈಡೇರಿಸಿದ್ರೂ ನಾವು ತೃಪ್ತಿ ಆಗಲ್ಲ, ಈಡೇರಿಸದೇ ಇದ್ರೂ ತೃಪ್ತಿ ಆಗಲ್ಲ. ನಿಮ್ಗೆ ಗೊತ್ತಿದೆ, ಕಾಮ ಸ್ಯಾಟಿಸ್ಫೈ ಆದರೆ ಅದು ಏನಾಗುತ್ತೆ? ಸ್ಯಾಟಿಸ್ಫೈ ಆಗಲ್ಲ. ಅಂದರೆ ಆ ವಿಷಯ ನಮಗೆ ಸಿಕ್ಕಿದ್ರೆ ಏನಾಗುತ್ತೆ? ಕಾಮ ಬಂದು ಲೋಭವಾಗತ್ತೆ. ಲೋಭ ಅಂದರೆ ಯಾಕೆ ಇಷ್ಟೇ ಸಾಕು, ಇಷ್ಟಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ. ಒಂದು ಬಂಗ್ಲಾ ಕಟ್ಟಿದರೆ ಇನ್ನೂ ಒಂದು ಕಟ್ಬೋದಾಗಲ್ಲ. ನೋ ಬಿಲಿಯನರ್ ಇಸ್ ಎವರ್ ಸ್ಯಾಟಿಸ್ಫೈಡ್ ವಿತ್ ಹೌ ಮಚ್ ಎವರ್ ಮನಿ ಹಿ ಹ್ಯಾಸ್. ಹಿ ಥಿಂಕ್ಸ್ ವೈ ಓನ್ಲಿ 1 ಬಿಲಿಯನ್, 2 ಬಿಲಿಯನ್ ಆಗ್ಬೋದು, 3 ಬಿಲಿಯನ್ ಆಗ್ಬೋದು. ಸೊ ಕಾಮ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಅದನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ಅದು ಏನಾಗುತ್ತೆ? ಲೋಭವಾಗುತ್ತೆ. ಅದನ್ನು ಈಡೇರಿಸದೇ ಇದ್ದರೆ ಅದು ಕ್ರೋಧವಾಗುತ್ತೆ. ಕಾಮವನ್ನು ಈಡೇರಿಸಿದರೆ ಲೋಭ, ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಕ್ರೋಧ ಅಲ್ವಾ? ಸಾಮಾನ್ಯವಾಗಿ ನಮ್ಮ ಮಕ್ಕಳೆಲ್ಲ, ನಾವು ಮಕ್ಕಳಾಗಿದ್ದಾಗ ಈಗ ಯಾವಾಗ ಕೋಪ ಮಾಡ್ಕೊಳ್ತೀವಿ? ನಮ್ಮ ಆಸೆಗಳನ್ನು ಯಾರಾದರೂ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ತಕ್ಷಣ ಏನು ಬರುತ್ತೆ? ಕೋಪ ಬರುತ್ತೆ. ಅದು ರಜೋಗುಣ, ತಮೋಗುಣ. ಯಾಕಂದರೆ ನಾವು ಇದಾಗ್ತಾ ಇದ್ದೀವಿ. ಸೊ ಈ ಜಗತ್ತಲ್ಲಿ ಎಲ್ಲರೂ ಅನ್ಕೊಳ್ಳೋದು, ನಾನು ಕಾಮವನ್ನು ಸ್ಯಾಟಿಸ್ಫೈ ಮಾಡ್ತೀನಿ, ಆಗ ನಾನು ಸಂತೋಷವಾಗಿರ್ತೀನಿ ಅಂತ. ಆಗ ಅವ್ರಿಗೆ ಗೊತ್ತಾಗತ್ತೆ, ಸ್ಯಾಟಿಸ್ಫೈ ಮಾಡಿದರೂ ನನ್ನ ತೃಪ್ತಿ ಇಲ್ಲ, ಮಾಡದೇ ಇದ್ರೂ ತೃಪ್ತಿ ಇಲ್ಲ. ಆಗ ಅವರು ಫೆಡ್ಅಪ್ ಆಗ್ತಾರೆ ಈ ಭೌತಿಕ ಜಗತ್ತಿನಲ್ಲಿ. ಆಮೇಲೆ ಏನಕ್ಕೆ ಅವರು ಪ್ರಯತ್ನ ಪಡ್ತಾರೆ? ಮೋಕ್ಷಕ್ಕೆ. ಸೊ ಧರ್ಮದಿಂದ ಅರ್ಥ, ಅರ್ಥದಿಂದ ಕಾಮ,
ಕಾಮದಿಂದ ವ್ಯರ್ಥವನ್ನು ನೋಡಿ ಆಮೇಲೆ ಎಲ್ಲರೂ ಯಾವುದಕ್ಕೆ ಹೋಗ್ತಾರೆ? ಮೋಕ್ಷ. ಇದು ಸಾಮಾನ್ಯ ಜನರು. ಬಟ್ ಭಗವಂತರ ಭಕ್ತರು ಅವರು ಯಾವುದನ್ನು ಮಾಡೋದಿಲ್ಲ. ಅವರು ಮಾಡೋ ಧರ್ಮ ಏನೇ ಮಾಡಿದ್ರು ಅವರು ಅವ್ರದ್ದು ಎಲ್ಲ ಭಗವಂತನಿಗೆ ಅರ್ಪಣೆ ಮತ್ತೆ ಅರ್ಪಣೆ ಮಾಡೋ ಉದ್ದೇಶದಲ್ಲೇ ಇರುತ್ತೆ. ಸೊ ಅದರಿಂದ ಇದನ್ನ ಪ್ರಭುಪಾದರು ಕಲ್ಮಶ ಅಂತ ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ. ನಾವೆಲ್ಲ ಡೈಲಿ ಹರೇ ಕೃಷ್ಣ ಜಪ ಮಾಡ್ತೀವಿ. ಜಪ ಮಾಡುವಾಗ ನಾವು 10 ಅಪರಾಧಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಡೈಲಿ ನಾವು ಹೇಳ್ತೀವಿ 10 ಅಪರಾಧ. ಒಂದು ಅಪರಾಧ ಏನು? ಇಂಗ್ಲೀಷಲ್ಲಿ ನಾನು ಹೇಳ್ತೀನಿ, ನಾನು ಕನ್ನಡದಲ್ಲಿ ಅದು ಗೊತ್ತಾಗ್ತಾ ಇಲ್ಲ. 8th offense. Anybody can tell what is the 8th offense to the holy name? To consider the chanting of Hare Krishna to be one of the auspicious ritualistic activities offered in the Vedas as fruitive activities or karma kanda. ಕರ್ಮ ಕಾಂಡ ಅಂದರೆ ಏನು? ಯಾವುದೇ ಈಗ ಭೌತಿಕ ಲೋಕದಲ್ಲಿ ನಾವು ಏನೇ ನೋಡಿದ್ರು ನಮ್ದು ಎಲ್ಲ ವ್ಯವಹಾರ ಯಾವುದ್ರ ಬಗ್ಗೆ ಇರುತ್ತೆ? ನಾನು ಇವನ್ಗೆ ಇದು ಕೊಟ್ಟರೆ ನನಗೇನು ವಾಪಸ್ ಸಿಗತ್ತೆ ಅಂತ. ಅದೇ ಮೆಂಟಾಲಿಟಿ ಇಟ್ಕೊಂಡು ಭಗವಂತನ ಸೇವೆಗೂ ಬರ್ತೀವಿ ನಾವು. ನಾನು ಇದು ಮಾಡಿದರೆ ನನಗೇನು ಸಿಗತ್ತೆ ಭಗವಂತನಿಂದ ಅಂತ. ಸೊ ದಟ್ ಈಸ್ ಆನ್ ಅಫೆನ್ಸ್. ಯಾಕಂದರೆ ಯಾವಾಗಲೂ ಆ ಬಿಸ್ನೆಸ್ ಮೈಂಡಲ್ಲಿ. ಈಗ ಸಾಮಾನ್ಯವಾಗಿ ನಾವು ಪೇರೆಂಟ್ಸ್ ಆಗಿದ್ದರೆ ಇಲ್ಲ ನಮ್ಮ ಪೇರೆಂಟ್ಸ್ಗೆ ನಾವು ಮಕ್ಕಳಾಗಿ ನಾವೇನೋ ಒಂದು ಪೂಜೆ ಏನೋ ಒಂದು ರೆಸ್ಪೆಕ್ಟ್ ಕೊಡ್ತೀವಿ. ಬಟ್ ನಮ್ಮ ಹೃದಯದಲ್ಲಿ ಆ್ಯಕ್ಚುಲಿ ಅವ್ರಿಗೆ ಏನೋ ಅಷ್ಟೇನೋ ಅಫೆಕ್ಷನ್ ಇಲ್ಲ. ನಾವು ಮಾಡೋದೆಲ್ಲ ಯಾವುದಕ್ಕೆ? ಸುಮ್ಮನೆ ಅವ್ರದ್ದು ಪ್ರಾಪರ್ಟಿನ ತಗೊಳ್ಳಕ್ಕಂದ್ರೆ ಪೇರೆಂಟ್ಸ್ಗೆ ನೋವೇ ಆಗತ್ತೆ. ಅದೇ ಥರ ನಾವು ಭಗವಂತನ ಹತ್ರ ಬಂದಾಗನು ಸಾಮಾನ್ಯವಾಗಿ ಏನು ಮಾಡ್ತೀವಿ? ಬಿಸ್ನೆಸ್ ಥರ ಮಾಡ್ತೀವಿ. ಸೊ ಇದು ಒಂದು ಕಲ್ಮಶ. ಸೊ ಪ್ರಭುಪಾದರು ಏನು ಹೇಳಿದರು? ಅವರ್ ಇಸ್ಕಾನ್ ಸೊಸೈಟಿ ಈಸ್ ನಾಟ್ ಅ ಬ್ರೆಡ್ ಸೀಕಿಂಗ್ ರಿಲಿಜನ್. ಈಗ ಕೆಲವರು ಕಾನ್ವೆಂಟಲ್ಲಿ ಓದಿದ್ದಾಗ ನಾನು ಕಾನ್ವೆಂಟಲ್ಲಿ ಓದಿದ್ದಾಗ ನಮಗೆ ಡೈಲಿ ಪ್ರೇಯರ್ ಇತ್ತು. ಓ ಫಾದರ್ ಇನ್ ಹೆವೆನ್, ಹ್ಯಾಲೋ ಬಿ ದೈ ನೇಮ್, ಗಿವ್ ಅಸ್ ಅವರ್ ಡೈಲಿ ಬ್ರೆಡ್. ಅಂದರೆ ಸಾಮಾನ್ಯವಾಗಿ ನಮ್ಮ ಪ್ರಾರ್ಥನೆ ಏನಿರುತ್ತೆ? ಭಗವಂತ ನೀನು ನನಗೆ ಇದು ಕೊಡು, ಅದು ಕೊಡು, ಡಿಮ್ಯಾಂಡಲ್ಲಿರುತ್ತೆ. ಆದರೆ ನಾವು ಭಗವಂತನಿಗೆ ನಾವು ಡಿಮ್ಯಾಂಡ್ ಮಾಡೋದಲ್ಲ, ನಾವು ಭಗವಂತನಿಗೆ ಸೇವೆ ಸಲ್ಲಿಸ್ಬೇಕು. ಭಗವಂತ ನೀನು ನನಗೆ ಸೇವೆ ಮಾಡು ಅಂತ ಕೇಳೋದು ಒಂದು ಕಲ್ಮಶ. ಭಗವಂತ ನೀನು ಆಲ್ರೆಡಿ ನನಗೆ ಇಷ್ಟು ಕೊಟ್ಟಿದೀಯಾ, ನಾನು ನಿನಗೆ ಏನೂ ಮಾಡಿಲ್ಲ, ನನಗೆ ನಾಚಿಕೆ ಆಗ್ತಾ ಇದೆ. ನಿನ್ನ ಹತ್ರ ಬಂದು ನಿನ್ನ ದರ್ಶನ ನೋಡುವಾಗ ನನಗೆ ನಾಚಿಕೆ ಆಗ್ತಾ ಇದೆ. ನೀನು ಎಷ್ಟೆಲ್ಲ ಕೊಟ್ಟಿದೀಯಾ, ನಾನು ರಿಟರ್ನ್ಗೆ ಏನು ಮಾಡಿದ್ದೀನಿ? ಏನೂ ಮಾಡಿಲ್ಲ. ನನಗೆ ಶಕ್ತಿ ಕೊಡು, ನಿನಗೆ ಇನ್ನೂ ಸೇವೆ ಮಾಡೋಕ್ಕೆ, ನಿನ್ನನ್ನು ತೃಪ್ತಿಪಡಿಸೋಕ್ಕೆ ನನಗೆ ಶಕ್ತಿ ಕೊಡು ಅಂತ. ಅದು ಭಕ್ತರ ಹೃದಯ ಅವ್ರ ಮೂಡ್ ದ ಡಿವೋಟಿ. ಸೊ ಪ್ರಭುಪಾದ್ ಹೇಳಿದರು, ನಮ್ಮ ಇಸ್ಕಾನಲ್ಲಿ ನಾವು ಬ್ರೆಡ್ ಸೀಕಿಂಗ್ ರಿಲಿಜನ್ ಅಲ್ಲ. ಭಗವಂತನ ಹತ್ರ ಹೋಗಿ ಬ್ರೆಡ್ ಕೊಡು, ಅದು ಕೊಡು ಅಂತ ಕೇಳೋದಲ್ಲ. ಬ್ರೆಡ್ ಗಿವಿಂಗ್ ರಿಲಿಜನ್. ಅಂದರೆ ಭಗವಂತ ನಿನಗೆ ನಾನು ಪಿಜ್ಜಾ ಮಾಡಿಕೊಡ್ತೀನಿ, ನಿನಗೆ ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ, ಯಶೋದಮ್ಮಯಿ ನಿನಗೆ ಹಾಲನ್ನು ಫೀಡ್ ಮಾಡ್ತೀನಿ. ಸೊ ಯಶೋದ ಇಸ್ ಥಿಂಕಿಂಗ್ ಐ ವಾಂಟ್ ಟು ಸರ್ವ್ ಕೃಷ್ಣ. ಸೊ ಆ ಕಲ್ಮಶ ಇದ್ದರೆ ನಮಗೆ ಯಾವತ್ತೂ ಭಕ್ತಿಯಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಎಷ್ಟೋ ಜನ್ಮ ಈ ವ್ಯವಹಾರದಲ್ಲೇ ಸಿಕ್ಕಾಕೊಂಡಿದ್ದೀವಿ. ಸೊ ಶಾಸ್ತ್ರಗಳನ್ನು ಕೇಳಿ ರೆಗ್ಯುಲರ್ ಆಗಿ ಭಕ್ತರ ಸಂಘ ತಗೊಂಡು ನಮಗೆ ಸ್ಲೋಲಿ ಈ ಮೆಂಟಾಲಿಟಿಯಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ನಾವೆಲ್ಲ ಪಡಬೇಕು. ಸೊ ಇದು ಇಲ್ಲಿ ಹೇಳಿದ್ದಾರೆ. ಜೊತೆಗೆ ಈ ಶ್ಲೋಕದಲ್ಲಿ ಸ್ವಾರ್ಥ ಅಂದರೆ ಏನಂತ? ಅರ್ಥ, ನನ್ನ ಓನ್ ಇಂಟ್ರೆಸ್ಟ್, ನನಗೆ ಬೆನಿಫಿಟ್ ಆಗೋದು, ದಟ್ ಈಸ್ ಕಾಲ್ಡ್ ಅರ್ಥ ಆರ್ ಸ್ವಾರ್ಥ. ಕೆಲವು ಸತಿ ಸ್ವಾರ್ಥ ಅಂದರೆ ನಾವೇನು ಹೇಳ್ತೀವಿ? ಸೆಲ್ಫಿಶ್ ಅಂತ. ಅಂದರೆ ಸೆಲ್ಫಿಶ್ ಅಂದರೆ ಸೆಲ್ಫ್ ಇಂಟ್ರೆಸ್ಟ್ ಆ ಥರ. ಸೊ ಪ್ರಭುಪಾದರು ಈ ಶ್ಲೋಕದ ಬಗ್ಗೆ ಮಾತಾಡ್ತಾ ಇದ್ದಾಗ ತುಂಬ ಸುಂದರವಾಗಿ ಹೇಳಿದರು. ಸ್ವಾರ್ಥ, ಎಲ್ಲರಿಗೂ ಈ ಜಗತ್ತಲ್ಲಿ ನನ್ನ ಸೆಲ್ಫ್ ಇಂಟ್ರೆಸ್ಟ್ ಏನಂತಾನೆ ಯಾರಿಗೂ ಗೊತ್ತಿಲ್ಲ. ಈವನ್ ಪ್ರಹ್ಲಾದ್ ಮಹಾರಾಜ್
ಸೆವೆಂತ್ ಕ್ಯಾಂಟೋದಲ್ಲಿ ಅದೇ ಹೇಳ್ತಾರೆ. ನತೆ ವಿದುಂ ಸ್ವಾರ್ಥ ಗತಿಂ ಹಿ ವಿಷ್ಣು ದುರಾಸಯ ಯೇ ಬಹಿರರ್ಥ ಮಾನಿನಃ ಅಂದಾನಿ ಯಥೇಂದ್ರಿಯ ಉಪಗೀಯಮಾನ ತೇಪಿ ಈಶತಂತ್ರ್ಯ ಉರುದಾಮ್ನಿ ಬದ್ಧ. ಅಂದರೆ ಏನರ್ಥ? ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ನಥೇ ವಿದು ಸ್ವಾರ್ಥ ಗತಿಂ ಹಿ ವಿಷ್ಣು. ಯಾರಿಗೂ ಅವ್ರದ್ದು ಸ್ವಾರ್ಥ ಅಂದರೆ ಅವ್ರದ್ದು ಸೆಲ್ಫ್ ಬೆನಿಫಿಟ್ ಇಂಟ್ರೆಸ್ಟ್ ಏನಂತ ಗೊತ್ತಿಲ್ಲ. ಅದು ಏನು? ಅದು ವಿಷ್ಣು. ನತೆ ಗತಿ ನತೆ ವಿದು ನತೆ ವಿದು ಗತಿಂ ನತೆ ವಿದು ಸ್ವಾರ್ಥ ಗತಿಂ ಹಿ ವಿಷ್ಣು. ನನ್ನ ಫೈನಲ್ ಡೆಸ್ಟಿನೇಷನ್, ಯಾವ ಡೆಸ್ಟಿನೇಷನ್ ನನಗೆ ಮೋಸ್ಟ್ ಬೆನಿಫಿಷಿಯಲ್ ಇರುತ್ತೋ ಅದು ಬಂದು ಎಲ್ಲಿ? ವಿಷ್ಣುವಿನ ಪಾದಕಮಲಗಳಲ್ಲಿ. ಕೆಲವರು ಅನ್ಕೊಳ್ತಾರೆ ನಂದು ಬೆಸ್ಟ್ ಡೆಸ್ಟಿನೇಷನ್ ಅಮೇರಿಕಾದಲ್ಲಿ ಗ್ರೀನ್ ಕಾರ್ಡ್ ತಗೊಂಡ್ರೆ, ಇಲ್ಲ ಬೆಸ್ಟ್ ಡೆಸ್ಟಿನೇಷನ್ ಇಲ್ಲಿ ಹೋಗಿ ವಾಸ ಮಾಡಿದರೆ. ಬಟ್ ಆ್ಯಕ್ಚುಯಲ್ ಬೆಸ್ಟ್ ಡೆಸ್ಟಿನೇಷನ್ ಇಸ್ ವಾಟ್? ದಿ ವೈಕುಂಠ ಆರ್ ವಿಷ್ಣುಸ್ ಲೋಟಸ್ ಫೀಟ್. ಅದನ್ನು ಯಾಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ? ದುರಾಸಯ ಏ ಬಹಿರರ್ಥ ಮಾನಿನಃ. ಯಾಕೆ? ಯಾಕಂದರೆ ಬಹಿರರ್ಥ ಬೇರೆ ಎಲ್ಲ ಅವ್ರದ್ದು ಅರ್ಥ ಅಂತ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದೇನು? ದಟ್ ಇಸ್ ಕಾಲ್ಡ್ ಮಾಯಾ ಶಕ್ತಿ. ಮಾಯಾ ಶಕ್ತಿಗೆ ಎರಡು ಇದು ನೇಚರ್. ಮಾಯಾಗೆ ಎರಡು ಕ್ಯಾರೆಕ್ಟರಿಸ್ಟಿಕ್ ಇದೆ. ಒಂದು ಬಂದು ಪ್ರಾಕ್ಷೇಪಾತ್ಮಿಕ. ಪ್ರಾಕ್ಷೇಪಾತ್ಮಿಕ ಅಂದರೆ ಚೆನ್ನಾಗಿ ನಮಗೆ ಕಿಕ್ಸ್ ಕೊಡ್ತಾ ಇರುತ್ತೆ, ಪಂಚ್ ಮಾಡ್ತಾ ಇರುತ್ತೆ ಮಾಯಾ. ಪಂಚ್ ಮಾಡಿದ ಮೇಲೆ ನೆಕ್ಸ್ಟ್ ಆವರಣಾತ್ಮಿಕ. ಆವರಣಾತ್ಮಿಕ ಅಂದರೆ ಏನು? ಅದು ನಮ್ಮನ್ನು ಕವರ್ ಮಾಡಿಬಿಡುತ್ತೆ, ನಮಗೆ ಗೊತ್ತಾಗಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ. ಸ್ವಲ್ಪ ಆಲೋಚನೆ ಮಾಡಿ ಡೀಪ್ ಆಗಿ. ಈ ಜಗತ್ತಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಅವರ ಸಂತೋಷ ಯಾವಾಗ ಅಂತ ಹೇಳ್ತಾರೆ? ಫಾರ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ಗೆ ಎಕ್ಸಾಮ್ ಆದ ತಕ್ಷಣ ಅವ್ರೇನಾಗ್ತಾರೆ? ಸಂತೋಷ ಆಗ್ತಾರೆ. ಕರೆಕ್ಟಾ? ಈಗ ನಾವು ಅನಲೈಸ್ ಮಾಡೋಣ. ಎಕ್ಸಾಮ್ ಆದ ತಕ್ಷಣ ಸಂತೋಷ ಇತ್ತಾ? ಆ್ಯಕ್ಚುಲಿ ಇಲ್ಲ. ಎಕ್ಸಾಮ್ ತನಕ ಯಾರೋ ಅವ್ರಿಗೆ ಕಿಕ್ ಮಾಡ್ತಾ ಇದ್ರು, ಪ್ರೆಷರ್ ಕೊಡ್ತಾ ಇದ್ರು, ಒತ್ತಾಯ ಕೊಡ್ತಾ ಇದ್ರು. ಆ ಒತ್ತಾಯ ಒಂದು ಕ್ಷಣ ನಾವು ರಿಮೂವ್ ಮಾಡಿದ ತಕ್ಷಣ ಇವನ್ಗೆ ಏನು ಅನಿಸ್ತಾ ಇದೆ? ನಾನು ಸಂತೋಷವಾಗಿದ್ದೀನಿ. ಆ್ಯಕ್ಚುಲಿ ಅದು ಸಂತೋಷ ಅಲ್ಲ. ಇಮ್ಯಾಜಿನ್, ಚೈತನ್ಯ ಮಹಾಪ್ರಭು ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬರನ್ನ ನಾನು ನೀರು ಒಳಗೆ ಹಾಕ್ತಾ ಇದ್ದೀನಿ, ಅವನಿಗೆ ಶ್ವಾಸ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದಾನೆ. ಒಂದು ಕ್ಷಣ ಅವನ್ನ ಹೊರಗೆ ತಗೊಂಡ್ರೆ ಅವನಿಗೇನನ್ಸುತ್ತೆ? ಎಷ್ಟು ಚಂದ ಅಂತ. ಆ್ಯಕ್ಚುಲಿ ಏನು ಚಂದ ಇಲ್ಲ. ಸೊ ಇದು ಮಾಯಾಶಕ್ತಿ. ಮಾಯಾಶಕ್ತಿ ನಮ್ಮನ್ನು ಕನ್ವಿನ್ಸ್ ಮಾಡುತ್ತೆ ಈ ಜೀವನದಲ್ಲಿ ತುಂಬ ಸುಖ ಇದೆ ಅಂತ. ಬಟ್ ಆ್ಯಕ್ಚುಲಿ ಅದು ಸುಖ ಅಲ್ಲ. ದುಃಖವನ್ನು ಒಂದು ಕ್ಷಣ ನಾವು ತೆಗಿತಾ ಇದ್ದೀವಿ, ಅದನ್ನು ಮಾಯಾಶಕ್ತಿ ಏನಂತ ನಮಗೆ ಮೈಂಡಲ್ಲಿ ಫಿಕ್ಸ್ ಮಾಡುತ್ತೆ, ಇದೇ ಸುಖ ಅಂತ. ಸೊ ಈ ಥರ ಮಾಯಾದಲ್ಲಿ ಬದ್ಧರಾಗಿರೋದ್ರಿಂದ ನಮಗೆ ಸ್ವಾರ್ಥಗತಿ ವಿಷ್ಣು ಅಂತ ಗೊತ್ತಾಗ್ತಾ ಇಲ್ಲ. ಪ್ರಭುಪಾದರು ಈ ಭಾವಾರ್ಥದಲ್ಲಿ ಇನ್ನೊಂದು ಶ್ಲೋಕವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತಾ 7th ಚಾಪ್ಟರ್ 28th ಶ್ಲೋಕ. ಅದರಲ್ಲೇನು? ಯೇಷಾಂ ತ್ವ ಅಂತಗತಿಂ ಪಾಪಂ ಜನಾನಾ ಪುಣ್ಯ ಕರ್ಮಣ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜತೆ ಮಾಂ ದೃಢವ್ರತ. ಅಲ್ಲಿ ಕೃಷ್ಣರು ಹೇಳ್ತಾ ಇದ್ದಾರೆ, ಯಾರಿಗೆ ಭಕ್ತಿಯಲ್ಲಿ ದೃಢತೆಯಿಂದ ಮಾಡಕ್ಕೆ ಸಾಧ್ಯತೆ ಇದೆ. ಯೇಷಾಂ ತ್ವ ಅಂತಗತಂ ಪಾಪಂ, ಎಲ್ಲ ಪಾಪಗಳನ್ನು ಕಳೆದುಕೊಂಡಿದ್ದಾರೆ, ಎಲ್ಲ ಮುಗಿಸಿದ್ದಾರೆ, ಪಾಪಗಳೇನೂ ಇಲ್ಲ ಅವ್ರಿಗೆ. ಯೇಷಾಂ ತ್ವ ಅಂತಗತಂ ಪಾಪಂ ಜನಾನ ಪುಣ್ಯ ಕರ್ಮಣ, ತುಂಬ ಪುಣ್ಯ ಮಾಡಿದ್ದಾರೆ. ಅಂದರೆ ಪುಣ್ಯ ಅಂದರೆ ಈ ಭೌತಿಕ ಪುಣ್ಯ ಅಲ್ಲ, ಆಧ್ಯಾತ್ಮಿಕ ಪುಣ್ಯ. ಅಂದರೆ ಭಕ್ತಿ ಮಾಡಿದ್ದಾರೆ, ತುಂಬ ಭಕ್ತಿ ಮಾಡಿದ್ದಾರೆ. ಆಗ ಅವರಿಗೆ ಭಜತೆ ಮಾಂ ದೃಢ ವ್ರತ. ಸೊ ಅದನ್ನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಕೃಷ್ಣನ ಸಂಘದಲ್ಲೇ ಪಾಂಡವರು ಯಾವಾಗಲೂ ಇದ್ದರು. ನಾರದ ಮುನಿನೂ ಒಂದು ಕಡೆ ಹೇಳ್ತಾರೆ, ಹೇ ಯುಧಿಷ್ಠಿರ್, ನೀನು ಎಷ್ಟು ಭಾಗ್ಯವಂತ. ಎಷ್ಟೋ ಯೋಗಿಗಳು ಸಾಕಷ್ಟು ವರ್ಷಗಳು ತಪಸ್ಯ ಮಾಡ್ತಾ ಇರ್ತಾರೆ, ಅವ್ರಿಗೆ ಭಗವಂತನ ದರ್ಶನನೇ ಸಿಗಲ್ಲ.
ನಿನಗೆ ದರ್ಶನ ಮಾತ್ರ ಅಲ್ಲ, ನಿನ್ನ ಜೊತೆ ಊಟ ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ, ಒಂದೇ ಪ್ಲೇಟಲ್ಲಿ ಇದು ಮಾಡ್ತಾ ಇದ್ದಾರೆ, ನಿನಗೆ ಸರ್ವಿಸ್ ಮಾಡ್ತಾ ಇದ್ದಾರೆ, ಅರ್ಜುನನಿಗೆ ಸಾರಥಿ ಆಗ್ತಾ ಇದ್ದಾರೆ. ನೀವೆಲ್ಲ ಎಷ್ಟೊಂದು ಭಾಗ್ಯವಂತ, ಅಂದರೆ ತುಂಬ ಪುಣ್ಯ ಮಾಡಿದವರು. ಅದನ್ನು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಕೃಷ್ಣನ ಪಾರ್ಷದಿಗಳು ಅಂದರೆ ಯಾರು ಕೃಷ್ಣನ ಜೊತೆ ಅವತಾರ ಮಾಡಿದಾಗ ಅವ್ರ ಜೊತೆ ಬರೋರು, ಅವರೆಲ್ಲ ಸುಮಾರು ಪುಣ್ಯ ಮಾಡಿದವರು. ಶುಕದೇವ್ ಗೋಸ್ವಾಮಿನು ಭಾಗವತಂ 10ನೇ ಸ್ಕಂದದಲ್ಲಿ ಈ ಒಂದು ಉದಾಹರಣೆ ಕೊಡ್ತಾರೆ. ಇದು ಗೋಪ ಹುಡುಗರು ಕೃಷ್ಣನ ಜೊತೆ ಆಟ ಆಡ್ತಾ ಇದ್ದಾಗ ಶುಕದೇವ್ ಗೋಸ್ವಾಮಿ ಹೇಳ್ತಾರೆ, ಕೃಷ್ಣನ ಜೊತೆ ಆಟ ಆಡ್ತಾ ಇದ್ದಾರೆ, ಕೃಷ್ಣನ ಜೊತೆ ಊಟ ಮಾಡ್ತಾ ಇದ್ದಾರೆ, ಇವರೆಲ್ಲ ಸಾಮಾನ್ಯರಲ್ಲ, ಇವರೆಲ್ಲ ಪುಣ್ಯ ಮಾಡಿದವರು, ಕೃತ ಪುಣ್ಯ ಪುಂಜಃ ಅಂತ ಹೇಳ್ತಾರೆ, ತುಂಬ ಪುಣ್ಯ ಮಾಡಿದವರು. ಸೊ ಅದನ್ನು ಇಲ್ಲಿ ಹೇಳ್ತಾರೆ. ಈಗ ನಮಗೆ ಒಂದು ಅನುಮಾನ ಬರುತ್ತೆ, ಅಂದರೆ ಪುಣ್ಯ ಮಾಡಿದರೆ ಮಾತ್ರ ನಾವು ಭಕ್ತಿಯಲ್ಲಿ ದೃಢತೆಯಿಂದ ಮಾಡ್ಬೋದಾ, ನಮಗೆ ಏನು ಇದು ಗತಿ ಇಲ್ವಾ ಅಂತ. ಅದಕ್ಕೆ ಪ್ರಭುಪಾದರು ಬೇರೆ ಕಡೆ ಹೇಳಿದ್ದಾರೆ. 7th ಚಾಪ್ಟರ್ 28th ಶ್ಲೋಕದಲ್ಲಿ ಕೃಷ್ಣ ಹೇಳೋದು, ದೃಢತೆಯಿಂದ ಮಾಡಬೇಕಂದ್ರೆ ಎಲ್ಲ ಪಾಪಗಳು ಕಳೆದೋಗಿರ್ಬೇಕು, ಪುಣ್ಯ ತುಂಬ ಮಾಡಿರ್ಬೇಕು. ಸರ್ ಬಟ್ ನಾನು ಪಾಪಿ, ನನಗೆ ಹೆಂಗೆ ಭಕ್ತಿ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಕೃಷ್ಣ 18th ಚಾಪ್ಟ್ರಲ್ಲಿ ಒಂದು ಸಲ್ಯೂಷನ್ ಕೊಡ್ತಾನೆ. ನೀನು ಚಿಂತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನೆಷ್ಟೇ ಪಾಪಗಳು ಮಾಡಿದ್ರು, ಪಾಪಿಯಾಗಿದ್ರು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ. ನಿಂದು ಮೈಂಡಲ್ಲಿ ಏನೆಲ್ಲ ಧರ್ಮ ಅನಿಸ್ತಾ ಇದೆಯೋ ಅದನ್ನೆಲ್ಲ ಬಿಟ್ಬಿಡು. ನಾವು ಸಾಮಾನ್ಯವಾಗಿ ನಮ್ದು ಧರ್ಮ ಅಂದ್ರೆ ಏನು? ಧರ್ಮದಿಂದ ಅರ್ಥ, ಅರ್ಥದಿಂದ ಕಾಮ, ಕಾಮದಿಂದ ಮೋಕ್ಷ. ಇಲ್ಲ ಕೆಲವ್ರಿಗೆ ಕುಟುಂಬ ಧರ್ಮನೇ ಇಂಪಾರ್ಟೆಂಟ್, ಕೆಲವ್ರಿಗೆ ದೇಶ ಧರ್ಮ ಇಂಪಾರ್ಟೆಂಟ್, ಕೆಲವ್ರಿಗೆ ಕೆಲಸದ ಧರ್ಮನೇ ಇಂಪಾರ್ಟೆಂಟ್. ಒಬ್ಬೊಬ್ರಿಗೂ ಒಂದೊಂದು ಮೈಂಡಲ್ಲಿ ಇರುತ್ತೆ. ಕೃಷ್ಣ ಅದೇ ಹೇಳೋದು, ನಿಮ್ಮ ಒಪಿನಿಯನನ್ನು ಬಿಟ್ಬಿಡಿ. ಯಾಕಂದರೆ ನಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಕಡಿಮೆ, ನಮ್ಮದು ಸೆನ್ಸಸ್ ಆರ್ ವೆರಿ ಲಿಮಿಟೆಡ್. ಎಷ್ಟೊಂದು ನಮಗೆ ತಿಳ್ಕೊಳಕ್ಕಾಗತ್ತೆ. ಭಗವಂತ ಹೇಳ್ತಾ ಇದ್ದಾರೆ, ನಾನು ಹೇಳೋ ಥರ ಮಾಡಿ, ನನಗೆ ಶರಣಾಗತರಾಗಿ ಅಂತ. ಈಗ ಶರಣಾಗತಿ ಅಂದರೆ ಏನು? ನಮ್ಮ ಮೂವೀಸಲ್ಲಿ ಎಲ್ಲ ನೋಡ್ತೀವಿ, ಸಡನ್ಲಿ ಒಂದು ಹೀರೋ ಬಂದು ಹೇಳ್ತಾರೆ, ಭಗವಂತ ನಾನು ನಿನಗೆ ಶರಣನಾಗಿದ್ದೀನಿ ಅಂತ. ಬಟ್ ಶರಣಾಗತಿ ಅಂದರೆ ಸುಮ್ಮನೆ ಮಾತಿನಲ್ಲ. ನಮ್ಮ ವೈಷ್ಣವ ಆಚಾರ್ಯರು ಶರಣಾಗತಿ ಅಂದರೆ ಏನಂತ ಕೊಟ್ಟಿದ್ದಾರೆ. 6 ವಿಷಯಗಳು ನಮ್ಮ ಜೀವನದಲ್ಲಿ ನಾವು ಎಷ್ಟು ಶರಣರಾಗ್ತೀವಿ ಅಂತ ಚೆಕ್ ಮಾಡೋಕ್ಕೆ ನಾವೆಲ್ಲ ಈ 6 ವಿಷಯಗಳ ಬಗ್ಗೆ ನಾವು ಚೆಕ್ ಮಾಡ್ತಾ ಇರಬೇಕು. ಫಸ್ಟ್ ಸಿಂಪ್ಟಮ್ ಈಸ್ ಇದು, ಅನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲ್ಯಸ್ಯ ವರ್ಜಿತಂ. ಅಂದರೆ ಕೃಷ್ಣ ಭಕ್ತಿಗೆ ಏನೆಲ್ಲ ಅನುಕೂಲ ಆಗತ್ತೋ ಅದನ್ನು ಮಾತ್ರ ತಗೊಳ್ತೀವಿ. ಏನೋ ಒಂದು ಅದಕ್ಕೆ ನನಗೆ ಅನುಕೂಲ ಆಗ್ತಾ ಇಲ್ಲ ಅಂದರೆ ಅದನ್ನು ಬಿಡ್ಬಿಡೋಕ್ಕೆ ನನಗೆ ಡಿಟರ್ಮಿನೇಷನ್ ಇರಬೇಕು. ಸೊ ದೀಸ್ ಆರ್ ದ ಫಸ್ಟ್ 2 ಸಿಂಪ್ಟಮ್ಸ್. ಅನುಕೂಲ ಇರೋದನ್ನು ತಗೊಳ್ಳೋದು, ಬೇಡದೇ ಇರೋದನ್ನು ಬಿಡೋದು. ಮತ್ತು ರಕ್ಷಸಿ ಇತಿ ವಿಶ್ವಾಸೋ ಗೋಪತೃಪ್ತೆ ವರ್ಣಂ ತಥ. ಅವ್ರಿಗೆ ಶ್ರದ್ಧೆ ಇರುತ್ತೆ, ಕೃಷ್ಣ ನನ್ನನ್ನು ರಕ್ಷಣೆ ಮಾಡ್ತಾನೆ, ಕೃಷ್ಣ ನನ್ನನ್ನು ಮೇಂಟೈನ್ ಮಾಡ್ತಾರೆ. ಯಾವಾಗಲೂ ನಾಳೆದ ಬಗ್ಗೆ ತುಂಬ ಚಿಂತೆ ಇರಲ್ಲ. ಯಾಕಂದರೆ ಕೃಷ್ಣ ಎಲ್ಲ ಪ್ರಾಣಿಗಳನ್ನು ನೋಡ್ತಾ ಇದ್ದಾನೆ, ಅವ್ರಿಗೆ ಬೇಕಾಗಿರೋ ಆಹಾರ ಕೊಡ್ತಾ ಇದ್ದಾನೆ, ನನ್ನನ್ನು ಖಂಡಿತವಾಗಿ ಬಿಡಲ್ಲ ಅಂತ ಆ ಥರ ಶ್ರದ್ಧೆ ಇರುತ್ತೆ. ಮತ್ತು ಆತ್ಮನಿಕ್ಷೇಪ. ಆತ್ಮನಿಕ್ಷೇಪ ಅಂದರೆ ಮತ್ತು ಕಾರ್ಪಣ್ಯ ಅಂದರೆ ದೈನಂದಿತ ಅಂದರೆ ಹ್ಯುಮಿಲಿಟಿ. ಅವ್ರಿಗೆ ಯಾವಾಗಲೂ ಕೃಷ್ಣ ನೀನು ಅಷ್ಟು ಗ್ರೇಟ್, ನಾನು ಬಂದು ಸ್ಮಾಲ್ ಅಂತ ಇರುತ್ತೆ. ಇದೆಲ್ಲ ಸಿಂಪ್ಟಮ್ಸ್ ಆಫ್ ಸರೆಂಡರ್. ಸೊ ಇದು ಬಂದು ಫಸ್ಟ್ ಶ್ಲೋಕ ಬಗ್ಗೆ ಮಾತಾಡಿದ್ದೀನಿ. ಈಗ 47th and 48th ನಾನು ಶ್ಲೋಕನ ಓದ್ತೀನಿ, ಮತ್ತು ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಸ್. 47-48 ತದ್ಧ್ಯಾನೋದ್ರಿಕ್ತಯಾ ಭಕ್ತ್ಯಾ. ಬೇಕಂದ್ರೆ ರಿಪೀಟ್ ಮಾಡಿ ಒಂದೇ ಸತಿ. ತದ್ಧ್ಯಾನೋದ್ರಿಕ್ತಯಾ ಭಕ್ತ್ಯಾ ವಿಶುದ್ಧ ದಿಶನಾ ಪರೇ
ತಸ್ಮಿನ್ ನಾರಾಯಣ ಪದೇ ಏಕಾಂತ ಮತಯೋಗತಿಂ ಅವಾಪುರ್ ದುರವಾಪಂ ತೇ ಅವಾಪುರ್ದುರವಾಪಾಂ ತೇ ಅಸದ್ಭಿರ್ವಿಷಯಾತ್ಮಭಿಃ ವಿದೂತ ಕಲ್ಮಷಸ್ಥಾನಂ ವಿರಜೇನಾತ್ಮನ ನೈವಹಿ ಇದರಲ್ಲಿ ನಾನು ಭಾವಾರ್ಥ ಮತ್ತು ಶಬ್ದಾರ್ಥ ಓದ್ತೀನಿ, ಆಮೇಲೆ ಒಂದು 2-3 ವಿಷಯಗಳನ್ನು ಇದು ಮಾಡೋಣ. ತತ್ ಆ ಧ್ಯಾನದಿಂದ ಉದ್ರಿಕ್ತೆಯ ಹೆಚ್ಚಿದ ಭಕ್ತಿ ಭಾವನೆಯಿಂದ ಶುದ್ಧವಾದ ದಿಶಣ ಬುದ್ಧಿಯಿಂದ ಪರೆ ಅಲೌಕಿಕವಾದ ತಸ್ಮಿನ್ ಆ ನಾರಾಯಣ ದೇವೋತ್ತಮ ಪುರುಷ ಶ್ರೀಕೃಷ್ಣನ ಪದಕಮಲಗಳಲ್ಲಿ ಏಕಾಂತ ಮತಯ ಒಬ್ಬನೇ ಆದ ಪರಮ ಪುರುಷನಲ್ಲಿ ಸ್ಥಿತವಾದ ಮನಸ್ಸುಳ್ಳ ಗತಿಂ ಗುರಿಯನ್ನು ಅವಾಪುಹು ಹೊಂದಿದರು, ದುರವಾಪಂ ಪಡೆಯಲು ಬಹು ಕಷ್ಟಕರವಾದ ತೇ ಅವರು ಅಸದ್ಭಿಹಿ ಐಹಿಕವಾದಿಗಳಾದ ವಿಷಯ ಆತ್ಮಭಿಹಿ ಐಹಿಕ ಅಗತ್ಯಗಳಲ್ಲಿ ಮುಳುಗಿರುವರಿಂದ ವಿದೂತ ತೊಳೆಯಲಾದ ಕಲ್ಮಶ ಭೌತಿಕ ಕಲ್ಮಶಗಳುಳ್ಳ ಸ್ಥಾನಂ ಧಾಮವನ್ನು ವಿರಜೇನ ಐಹಿಕ ಮೋಹವಿಲ್ಲದ ಆತ್ಮನ ಏನ ಅದೇ ಶರೀರದಿಂದ ಹಿ ನಿಶ್ಚಿತವಾಗಿ. ಅನುವಾದ: ಹೀಗೆ ಅವರು ನಿರಂತರ ಭಕ್ತಿ ಸ್ಮರಣೆಯ ಫಲವಾದ ಶುದ್ಧ ಪ್ರಜ್ಞೆಯಿಂದಾಗಿ ಆಧ್ಯಾತ್ಮ ಆಕಾಶವನ್ನು ಸೇರಿದರು. ಯಾರು? ಪಾಂಡವರು. ಹೆಂಗೆ? ನಿರಂತರ ಭಕ್ತಿ ಸ್ಮರಣೆಯ ಫಲವಾಗಿ ಸ್ಮರಣೆ ಆದಾಗ ಏನಾಯಿತು? ಶುದ್ಧ ಪ್ರಜ್ಞೆಯಿಂದ ಅವರು ಆಧ್ಯಾತ್ಮಿಕ ಆಕಾಶವನ್ನು ಸೇರಿದರು. ಅದನ್ನಾಳುವವನು ಪರಮೋನ್ನತ ನಾರಾಯಣನಾದ ಪ್ರಭು ಶ್ರೀಕೃಷ್ಣ. ಅದನ್ನು ಆಳುವವನು ನಾರಾಯಣ. ಯಾರು ಏಕೈಕ ಪರಮೋನ್ನತ ಪ್ರಭುವನ್ನು ಅವಿರತವಾಗಿ ಧ್ಯಾನ ಮಾಡುವರೋ ಅವರು ಮಾತ್ರ ಅಲ್ಲಿಗೆ ಹೋಗಲು ಸಾಧ್ಯ. ಗೋಲೋಕ ವೃಂದಾವನೆಂಬ ಹೆಸರಿನ ಈ ಶ್ರೀಕೃಷ್ಣ ಪ್ರಭುವಿನ ಧಾಮವನ್ನು ಬದುಕಿನ ಭೌತಿಕ ಕಲ್ಪನೆಯಲ್ಲೇ ಮುಳುಗಿ ಹೋಗಿರುವವರು ಎಂದಿಗೂ ಪಡೆಯಲಾರದು. ಎಲ್ಲ ಬಗೆಯ ಭೌತ ಕಲ್ಮಶಗಳನ್ನು ತೊಳೆದುಕೊಂಡು ಬಿಟ್ಟಿದ್ದುದರಿಂದ ಪಾಂಡವರು ತಮ್ಮ ಅದೇ ದೇಹಗಳಲ್ಲೇ ಆ ಧಾಮವನ್ನು ಸೇರಿದರು. ಸೊ ಪಾಂಡವರು ಇಲ್ಲಿ ಏನು ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅದೇ ದೇಹದಲ್ಲೇ ಅವರು ಗೋಲೋಕ ವೃಂದಾವನಕ್ಕೆ ಸೇರಿದರು. ಯಾಕಂದರೆ ಭೌತಿಕ ಕಲ್ಮಶಗಳೆಲ್ಲ ಅವ್ರಿಗೆ ಇರಲಿಲ್ಲ. ಸೊ ಸದಾ ಕೃಷ್ಣನ ಸ್ಮರಣೆ ಇತ್ತು, ಮತ್ತು ಇಂಪಾರ್ಟೆಂಟ್ ಭಕ್ತಿ ಇತ್ತು. ಸೊ ಪ್ರಭುಪಾದರು ಇದರ ಬಗ್ಗೆ ತುಂಬ ಸುಂದರವಾಗಿ ಪ್ರವಚನದಲ್ಲಿ ಹೇಳ್ತಾ ಇದ್ರು ಈ ಶ್ಲೋಕದ ಬಗ್ಗೆ. ನಮಗೆ ಈ ಶ್ಲೋಕ ಗೊತ್ತಿದೆ. ಪ್ರೇಮಾಂಜನಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಪ್ರಭುಪಾದರು ಈ 2 ಲೈನ್ಗಳ ಬಗ್ಗೆ ಹೇಳ್ತಾ ಇದ್ರು. ಭಗವಂತನಿಗೆ ಒಂದು ಹೆಸರಿದೆ, ಅದೋಕ್ಷಜ. ಅದೋಕ್ಷಜ ಅಂದರೆ ಏನರ್ಥ? ನಮ್ಮ ಅಕ್ಷಗಳಿಗೆ ಅಂದರೆ ನಮ್ಮ ಸೆನ್ಸಸ್ಗೆ ಅವನು
ಕಾಣಲ್ಲ. ಈಸ್ ಬಿಯಾಂಡ್ ಅವರ್ ಸೆನ್ಸಸ್. ಅಧೋಕ್ಷಜ. ಅಧೋಕ್ಷಜ. ಬಟ್ ಆ ಅಧೋಕ್ಷಜನನ್ನು ನಾವು ಸದಾ ಕಾಣ್ಬೋದು. ಹೆಂಗೆ? ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ. ಪ್ರೇಮದ ಅಂಜನ ಇದ್ದರೆ ಭಗವಂತ ಅವ್ರಿಗೆ ಯಾವಾಗಲೂ ದರ್ಶನ, ಅವ್ರದ್ದು ಪ್ರೆಸೆನ್ಸ್ ಅವ್ರಿಗೆ ಇದ್ದೇ ಇರುತ್ತೆ. ಆ್ಯಂಡ್ ಪ್ರಭುಪಾದರು ಹೇಳ್ತಾ ಇದ್ರು, ಸುಮ್ಮನೆ ಒಂದು ಕ್ಷಣ ದರ್ಶನ ಕೊಟ್ಟು ಹೋಗಲ್ಲ ಭಗವಂತ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ. ಸದೈವ ಅಂದರೆ ಯಾವಾಗಲೂ ಕೊಡ್ತಾ ಇರ್ತಾರೆ. ಕಲ್ಮಶ ಬಂದ ತಕ್ಷಣ ಭಗವಂತ ಅದೃಶ್ಯರಾಗ್ತಾರೆ. ನಮ್ಮ ಭಾಗವತಮಲ್ಲೂ ನೋಡ್ಬೋದು, ನಾರದ ಋಷಿ ಅವರು ಒಂದು ಚಿಕ್ಕ ಹುಡುಗನಾಗಿ ತಪಸ್ಸಿ ಮಾಡಿದಾಗ ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾ ಇದ್ರು. ಆಗ ಪರಮಾತ್ಮನನ್ನು ಕಂಡ್ರು ಧ್ಯಾನದಲ್ಲಿ. ಮತ್ತೆ ಸಡನ್ಲಿ ಪರಮಾತ್ಮ ಕಾಣಲಿಲ್ಲ. ಸೊ ಕಣ್ಣನ್ನು ತೆಗೆದ್ರು. ಆ ಪರಮಾತ್ಮ ಒಳಗಿಂದ ಹೊರಗೆ ಬಂದು ದರ್ಶನ ಕೊಡೋಕ್ಕೆ ಶುರು ಮಾಡಿ. ಬಟ್ ಒಂದೇ ಕ್ಷಣದಲ್ಲಿ ಅವರು ಅದೃಶ್ಯರಾದ. ತಿರ್ಗಾ ಧ್ಯಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ದರ್ಶನ ಸಿಗಲಿಲ್ಲ. ಆಗ ಒಂದು ಆಕಾಶವಾಣಿ ಮಾತ್ರ ಬರುತ್ತೆ. ಓ ಹುಡುಗ, ನಿನಗೆ ಇನ್ನೂ ಸ್ವಲ್ಪ ಇಂಪ್ಯೂರಿಟೀಸ್ ಇದೆ. ಆ ಇಂಪ್ಯೂರಿಟೀಸನ್ನು, ಕಲ್ಮಶಗಳನ್ನು ನೀನು ಇದು ಮಾಡಬೇಕು. ನಿನ್ನ ಭಕ್ತಿ ಇನ್ನೂ ಮೆಚ್ಯೂರ್ ಆಗಬೇಕು. ಆಗ ನಾನು ನಿಮಗೆ ದರ್ಶನ ಕೊಡ್ತೀನಿ. ಸೊ ಭಗವಂತ ಯಾವಾಗ ಭಕ್ತಿ ಇದೆಯೋ ಮತ್ತು ಕಲ್ಮಶ ಇಲ್ವೋ ಸದಾ ಅವರು ಹೃದಯದಲ್ಲಿ ದರ್ಶನ ಕೊಡ್ತಾನೆ ಇರ್ತಾರೆ. ಮತ್ತು ಅದೇ ಶರೀರದಲ್ಲಿ ಅವರು ಗೋಲೋಕ ಬೃಂದಾವನಕ್ಕೆ ಸೇರಿದ್ರು. ಸುಮಾರು ಉದಾಹರಣೆಗಳು ನೋಡ್ಬೋದು. ಕ್ರಿಶ್ಚಿಯನ್ ಧರ್ಮದಲ್ಲೂ ಕೆಲವರು ನಮ್ಮ ಸಂತ ತುಕಾರಾಮ್ ನಮ್ಗೆ ಗೊತ್ತಿದೆ. ಸಂತ ತುಕಾರಾಮ್ ಮಹಾರಾಷ್ಟ್ರದಲ್ಲಿ ಅವರು ವೈಕುಂಠ ವಿಮಾನ ಬಂತು, ಅದೇ ಶರೀರದಲ್ಲಿ ಅವರು ವೈಕುಂಠಕ್ಕೆ ಸೇರಿದರು. ಆ ಜಾಗ ಈಗಲೂ ಇದೆ. ಪೂನಾ ಹತ್ರ ಒಂದು ದೇಹು ಅಂತ ಒಂದು ಜಾಗ ಬರುತ್ತೆ. ಆ ಜಾಗದಲ್ಲಿ ಹೋಗಿ ನೋಡ್ಬೋದು ನಾವು. ಈಗನೂ ಅಲ್ಲಿರೋ ವಾಸ ಮಾಡೋ ಜನರೆಲ್ಲ ಹೇಳ್ತಾರೆ, ನಮ್ಮ ಗ್ರೇಟ್ 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 ಗ್ರ್ಯಾಂಡ್ ಫಾದರ್ ವಾಸ್ ದೇರ್ ಆ್ಯಂಡ್ ಹಿ ಸಾ ದಟ್ ಸಂತ ತುಕಾರಾಮ್ ಇಲ್ಲಿಂದಾನೆ ವೈಕುಂಠಕ್ಕೆ ಅದೇ ಶರೀರದಲ್ಲಿ ಹೊರಟರು. ಸೊ ಆ ಥರ ಉದಾಹರಣೆಗಳು ನೋಡ್ತೀವಿ. ಅಂದರೆ ಏನರ್ಥ? ಈ ಭೌತಿಕ ಶರೀರ ಇದ್ದರೂ ಭಕ್ತಿಯಿಂದ ಅದು ಆಧ್ಯಾತ್ಮಿಕ ಆಗಿಬಿಡತ್ತೆ. ಎಷ್ಟು ಭಕ್ತಿ ಮಾಡ್ತಾರೋ ಅಷ್ಟು ಆಧ್ಯಾತ್ಮಿಕ ಶರೀರವಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾ ಇದ್ರು. ಲೋಹ ಅಂದರೆ ಅಯನ್ ಅಲ್ವಾ? ಅಯನ್ ಒಂದು ಲೋಹದ ಇದು ರಾಡನ್ನು ನಾವು ಅಗ್ನಿಯಲ್ಲಿಟ್ಟರೆ, ಯಾವಾಗಲೂ ಅಗ್ನಿಯಲ್ಲಿಟ್ಟರೆ ಆಮೇಲೆ ಅದಕ್ಕೂ ಅಗ್ನಿ ಥರನೇ ಪ್ರಾಪರ್ಟೀಸ್ ಬಂದ್ಬಿಡತ್ತೆ, ಹಾಟ್ ಆಗುತ್ತೆ. ಅದೇ ಥರ ಯಾವಾಗಲೂ ಒಬ್ಬ ಭಕ್ತ ಸದಾ ಭಕ್ತಿಯಲ್ಲೇ ಮುಳುಗಿದ್ರೆ ಅವನಿಗೆ ಭೌತಿಕ ಶರೀರ ಇದ್ದರೂ ಅವನು ಆಧ್ಯಾತ್ಮಿಕ ಶರೀರ ಥರ ಒಂದು ಆಗತ್ತೆ. ಸೊ ಅದೇ ರೀತಿ ಕಲ್ಮಶ ಎಲ್ಲ ಹೋದಾಗ ಅದೇ ಶರೀರದಲ್ಲೇ ಅವರು ವೈಕುಂಠಕ್ಕೆ ಸೇರಿದರು. ಈವನ್ ಕ್ರಿಶ್ಚಿಯನ್ ಇದರಲ್ಲಿ ಗೋವಾದಲ್ಲಿ ಒಂದು ಚರ್ಚ್ ಇದೆ, ಫ್ರಾನ್ಸಿಸ್ ಝೇವಿಯರ್ ಅಂತ. ಅವ್ರದ್ದು ಚರ್ಚ್ ಈಗಾನು ಅವ್ರದ್ದು ಬಾಡಿ ಪ್ರಿಸರ್ವ್ ಮಾಡಿದ್ದಾರೆ, ಏನೂ ಆಗಿಲ್ಲ. ಮತ್ತು ರಾಮಾನುಜಾಚಾರ್ಯ ಅದೇ ಶರೀರ ನಮ್ಗೆ ಗೊತ್ತು ಎಲ್ಲಿ ಪ್ರಿಸರ್ವ್ ಆಗಿದೆ, ಶ್ರೀರಂಗದಲ್ಲಿ. ಸೊ ಈ ಥರ ಒಂದು ಶ್ಲೋಕ ಬರುತ್ತೆ, ರೂಪ ಗೋಸ್ವಾಮಿ ಅವರು ಬರೀತಾರೆ. ಇಹಾಯಸ್ಯ ಹರೇರ್ ದಾಸ್ಯ ಕರ್ಮಣ ಮನಸಾಗಿರ ನಿಖಿಲಾಸ್ವೋ ಅಪಿ ಅವಸ್ಥಾತು ಜೀವನ್ ಮುಕ್ತ ಸ ಉಚ್ಯತೆ. ಈ ಲೋಕದಲ್ಲಿ ಇದ್ದಾಗನೇ ನಾವು ಮುಕ್ತಿನ ಕಾಣ್ಬೋದು. ಯಾವಾಗ? ಇಹ ಯಸ್ಯ ಹರೇರ್ ದಾಸ್ಯ, ಯಾವಾಗಲೂ ಹರಿದಾಸನಾಗಿ ಸರ್ವ್ ಮಾಡ್ತಾ ಇದ್ರೆ. ಹೆಂಗೆ? ಕರ್ಮಣ ಮನಸಾಗಿರ, ನಮ್ಮ ಶರೀರ, ನಮ್ಮ ಆಕ್ಟಿವಿಟೀಸ್, ಮನಸ್ಸು ಎಲ್ಲದರಿಂದನೂ ಭಗವಂತ ಸೇವೆ ಮಾಡ್ತಾ ಇದ್ರೆ ನಿಖಿಲಾಸು ಅಪಿ ಅವಸ್ಥಾತು, ಇಲ್ಲಿ ಉಳ್ಕೊಂಡಿದ್ರು ಜೀವನ್ ಮುಕ್ತ, ಅವನು ಆಲ್ರೆಡಿ ಜೀವನ್ ಮುಕ್ತನಾಗಿದ್ದಾನೆ. ಸೊ ಈ ಭಾವಾರ್ಥ ಮಾತ್ರ ಹೇಳಿ ವಿ ವಿಲ್ ಜಸ್ಟ್ ಸ್ಟಾಪ್, ಓದ್ಬಿಟ್ಟು ವಿ ವಿಲ್ ಸ್ಟಾಪ್ ಹಿಯರ್. ಭಾವಾರ್ಥ: ಶ್ರೀಲ ಜೀವ ಗೋಸ್ವಾಮಿ ಅವರ ಪ್ರಕಾರ ಸತ್ವ ರಜಸ್ ತಮಸ್ಸುಗಳೆಂಬ 3 ಭೌತಿಕ ಗುಣಗಳನ್ನು ಕಳೆದುಕೊಂಡು ಅಲೌಕಿಕನಾಗಿರುವವನು ಮಾತ್ರ ದೇಹವನ್ನು ಬದಲಾಯಿಸದೆ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಸೊ ಇದೇ ಶರೀರದಲ್ಲಿ ಯಾರು ಇದು ಮಾಡ್ಬೋದು?
ಸತ್ವ ರಜಸ್ತಮ ಈ ಗುಣಗಳಿಂದ ನಾವು ಮುಕ್ತರಾಗಿರಬೇಕು. ಶ್ರೀಲ ಸನಾತನ ಗೋಸ್ವಾಮಿ ಅವರು ತಮ್ಮ ಹರಿಭಕ್ತಿ ವಿಲಾಸದಲ್ಲಿ ಹೀಗೆ ಹೇಳುತ್ತಾರೆ. ರಸಾಯನ ತಜ್ಞನು ರಾಸಾಯನಿಕ ಸಂಯೋಜನೆಯಿಂದ ಲೋಹವನ್ನು ಚಿನ್ನವಾಗಿ ಮಾಡುತ್ತಾನೆ. ಹಾಗೆಯೇ ಒಬ್ಬ ಸದ್ಗುರುವಿನ ನಿರ್ದೇಶದಲ್ಲಿ ಆಧ್ಯಾತ್ಮಿಕ ಸಾಧನೆಗಳನ್ನು ಕೈಗೊಳ್ಳುವ ವ್ಯಕ್ತಿಯು, ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಲೋಹ ಬಂದು ಚಿನ್ನ ಆಗತ್ತೋ, ಸದ್ಗುರುದ ನಿರ್ದೇಶವನ್ನು ನಾವು ಚೆನ್ನಾಗಿ ಫಾಲೋ ಮಾಡಿದರೆ ನಾವು ಚಿನ್ನದಂತೆ ಆಗ್ತೀವಿ ಅಂತ. ಕೈಗೊಳ್ಳುವ ವ್ಯಕ್ತಿ ಅವನು ಏನೇ ಆಗಿರಲಿ ದ್ವಿಜನಾದ ಬ್ರಾಹ್ಮಣ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಆದ್ದರಿಂದ ದೇಹವನ್ನು ಬದಲಾಯಿಸದೆ ಒಬ್ಬ ಬ್ರಾಹ್ಮಣನಾಗಲು ಅಥವಾ ದೇಹ ಪರಿವರ್ತನೆ ಇಲ್ಲದೆ ಭಗವದ್ಧಾಮಕ್ಕೆ ಮರಳಿ ಹೋಗಲು ಅಗತ್ಯವಾಗಿರುವುದು ಮುಖ್ಯವಾಗಿ ಗುರುವಿನ ನಿರ್ದೇಶನ. ಈ ಸಂದರ್ಭದಲ್ಲಿ ಉಪಯೋಗಿಸಿರುವ ಹಿ ಎಂಬ ಪದವು ಈ ವಾಸ್ತವ ಸತ್ಯವನ್ನು ಸ್ಥಿರಪಡಿಸುತ್ತದೆ. ಅದು ನಿಸ್ಸಂದೇಹವಾದುದು ಎಂದು ಶ್ರೀಲ ಜೀವ ಗೋಸ್ವಾಮಿ ಅವರು ಹೇಳುತ್ತಾರೆ. ಭಗವದ್ಗೀತೆ 14.26 ಶ್ರೀಲ ಜೀವ ಗೋಸ್ವಾಮಿ ಅವರು ಈ ಹೇಳಿಕೆಯನ್ನು ಸಮರ್ಥಿಸುತ್ತಾರೆ. ಯಾರು ಕರ್ಮ ತಪ್ಪದೆ ನಿರಂತರವಾಗಿ ಪರಮಪ್ರಭುವಿನ ಭಕ್ತಿಯುತ ಸೇವೆಯನ್ನು ಮಾಡುತ್ತಾರೆಯೋ ಅವರು ತ್ರಿಗುಣಗಳ ಮಾಲಿನ್ಯವನ್ನು ಕಳೆದುಕೊಂಡು ಬ್ರಹ್ಮ ಪರಿಪೂರ್ಣತೆಯನ್ನು ಹೊಂದಬಹುದು. ಅದೇ ಬ್ರಹ್ಮ ಪರಿಪೂರ್ಣತೆಯ ಹಂತವನ್ನೇ ಇನ್ನೂ ಮುಂದುವರಿಸಿ ವ್ಯಕ್ತಿ ಪರಮೋನ್ನತ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನನ್ನು ಈ ದೇಹದಲ್ಲೇ ಪಡೆಯುತ್ತಾನೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಇದನ್ನು ಈಗಾಗಲೇ ಪ್ರಭುವು ದೇಹ ಬದಲಾವಣೆ ಇಲ್ಲದೆ ತನ್ನ ಧಾಮಕ್ಕೆ ಮರಳಿದ್ದದ್ದನ್ನು ಹೇಳುವ ಸಂದರ್ಭದಲ್ಲಿ ಚರ್ಚಿಸಿದ್ದಾಗಿದೆ. ಮತ್ತು ಇನ್ನು ಒಂದೇ ಒಂದು ಇಲ್ಲಿ ಏಕಾಂತಮತಿ ಅಂತ ಪ್ರಭುಪಾದರು ಶ್ಲೋಕದಲ್ಲಿ ಅನುವಾದ ಹೇಳ್ತಾ ಇದ್ದಾರೆ. ಭಕ್ತಿಯಲ್ಲಿ ನಮಗೆ ಏಕಾಂತಮತಿ ಇದ್ದರೆ ನಮಗೆ ಬೇಗವಾಗಿ ಪ್ರೋಗ್ರೆಸ್ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ. ಪ್ರಭುಪಾದರು ಹೇಳಿದ್ರು ಏಕಾಂತಮತಿ ಅಂದರೆ 1 ಪಾಯಿಂಟ್ ಅಟೆನ್ಷನ್. ಭಗವದ್ಗೀತೆಯಲ್ಲಿ ಬರುತ್ತೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿ ಅನಂತಸ್ಯ ಬುದ್ಧಯೋ ಅವ್ಯವಸಾಯ. ಏಕಾಂತಮತಿ ಯಾವಾಗ ಬರುತ್ತೆ? ಪ್ರಭುಪಾದರ ಇದರಲ್ಲಿ ಹೇಳ್ತಾರೆ, ಗುರುವಿನ ಉಪದೇಶವನ್ನೇ ಅವರ ಜೀವನವಂತ ಇಟ್ಕೊಂಡಿರೋರಿಗೆ ಏಕಾಂತಮತಿ ಇರೋಕ್ಕೆ ಸಾಧ್ಯತೆ ಇದೆ. ಪ್ರಭುಪಾದರು ಹಾಗೆ ಇದ್ರು, ಯಾವಾಗಲೂ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಕೊಟ್ಟಿರೋ ಉಪದೇಶವನ್ನೇ ಧ್ಯಾನ ಮಾಡ್ತಾ ಇದ್ರು. ಸೊ ಏಕಾಂತಮತಿ ಇದ್ದಿದ್ದರಿಂದ ಅವ್ರಿಗೆ ಭಗವಂತನ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಗುರು ಪೂಜಾದಲ್ಲೂ ಡೈಲಿ ಏನು ಹಾಡ್ತೀವಿ? ಆರನ ಕೊರಿಹೋ ಮನೆ ಆಶಾ. ನನಗೆ ಬೇರೆ ಯಾವ್ದು ಆಶೆನೂ ಬೇಡ. ಗುರುವಿನ ಶ್ರೀ ಗುರುಮುಖ ಪದ್ಮವಾಕ್ಯ ಚಿತೆತೆ ಕೊರಿಯ ಐಕ್ಯ. ಗುರುಮುಖದಿಂದ ಬರೋ ಪದ್ಮವಾಕ್ಯಗಳೇ ಮನಸ್ಸಿನಲ್ಲಿ ನಾನು ಒಂದು ದೇವಸ್ಥಾನ ಥರ ಕಟ್ಟಿ ಅದನ್ನು ಯಾವಾಗಲೂ ಪೂಜೆ ಮಾಡ್ತಾ ಇರಬೇಕು, ಸೇವೆ ಮಾಡ್ತಾ ಇರಬೇಕು ಅಂತ ಹೇಳೋದು. ಸೊ ಇಷ್ಟರಲ್ಲಿ ನಾನು ಮುಗಿಸ್ತೀನಿ. ದಯವಿಟ್ಟು ಕ್ಷಮಿಸಿ, ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಆದಷ್ಟು ನಿಮಗೆ ಸೇವೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜಯ. ಗ್ರಂಥ ಶ್ರೀಮದ್ ಭಾಗವತಂ ಕಿ ಜಯ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಏನಾದರೂ ಪ್ರಶ್ನೆಗಳಿದ್ದರೆ, ಏನಾದರೂ ಅನಿಸಿಕೆಗಳಿದ್ದರೆ ತಾವು ಹಂಚ್ಕೊಳ್ಬೋದು. ಹರೇ ಕೃಷ್ಣ. ತುಂಬ ಚೆನ್ನಾಗಿ ಪ್ರವಚನ ಅರ್ಥನೂ ಆಯಿತು. ಮತ್ತು ಒಂದು ಕ್ವಶನ್ನು, ಭಗವಂತನ ಇಚ್ಛೆ ಇದ್ದರೆ ಒಂದು ಗಂಟೆನೂ ಆಗಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಯಾವ ಥರ
ಭಕ್ತಿಲಿ ಮತ್ತು ಭೌತಿಕದಲ್ಲಿ ಹೆಂಗೆ? ಭಕ್ತಿಯಲ್ಲಿ ಭೌತಿಕ ಇದರಲ್ಲಿ ನಾವು ಹೇಳ್ತೀವಿ, ಒಂದು ಸ್ಮಾಲ್ ಬ್ಲೇಡ್ ಆಫ್ ಗ್ರಾಸ್ ಆಲ್ಸೋ ಡಸ್ ನಾಟ್ ಮೂವ್ ವಿತೌಟ್ ದ ಸ್ಯಾಂಕ್ಷನ್ ಆಫ್ ದ ಲಾರ್ಡ್. ಅಂದರೆ ಲಾರ್ಡ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಸಿಸ್ಟಮ್. ಒಬ್ಬೊಬ್ಬರಿಗೆ ಕರ್ಮದ ಅನುಸಾರವಾಗಿ ಏನು ಸಿಗಬೇಕೋ ಅದು ಕರೆಕ್ಟಾಗಿ ಬಂದೇ ಬರುತ್ತೆ ಭೌತಿಕ ಇದರಲ್ಲಿ. ಆಧ್ಯಾತ್ಮಿಕತೆಯಲ್ಲಿ ಭಗವಂತ ಬಂದು ಹ್ಯಾಸ್ ಗಿವೆನ್ ಅಸ್ ದ ಫ್ರೀ ವಿಲ್. ಯಾಕಂದರೆ ಭಗವಂತನಿಗೆ he does not want anybody to surrender forcefully. ಸೊ ನಾವು ಇಂಟ್ರೆಸ್ಟ್ ತೋರಿಸಿದ್ರೆ ಆಗ ಭಗವಂತ ಎಲ್ಲ ಫೆಸಿಲಿಟಿನೂ ಮಾಡಿ. ನಾವು ಭಗವಂತನಿಂದ ದೂರ ಮಾಡಬೇಕಂದ್ರೂ ಭಗವಂತ ಇಂಟರ್ಫಿಯರ್ ಆಗಲ್ಲ. ಏಯತಾಮಾಂ ಪ್ರಪದ್ಯಂತೆ ಭಗವದ್ಗೀತಾದಲ್ಲೂ ಹೇಳ್ತಾರೆ ಕೃಷ್ಣ, ನೀನು ಹೆಂಗೆ ನನ್ನನ್ನು ಅಪ್ರೋಚ್ ಮಾಡ್ತೀಯೋ ಆ ಥರ ನಾನು ನಿನಗೆ ಇದು ಮಾಡ್ತೀನಿ. ಭಕ್ತಿ ವಿಷಯದಲ್ಲಿ ನಾವು ಭಗವಂತನಿಗೆ ಸ್ವಲ್ಪ ನಾವು ಇಂಟ್ರೆಸ್ಟ್ ತೋರಿಸಿದ್ರೆ ಆಗ ಎಲ್ಲ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಾಂದರೆ ಭಗವಂತ ಫೋರ್ಸ್ ಮಾಡಲ್ಲ. ಈಗ ನಮ್ಮ ತಂದೆ ತಾಯಿಯರು, ನಾವು ತಂದೆ ತಾಯಿಯಾಗಿದ್ದರೆ ನಮ್ಮ ಮಕ್ಕಳನ್ನ ನನ್ನನ್ನು ಪ್ರೀತಿಸು ಅಂತ ಯಾರೂ ಕೇಳಲ್ಲ. ನಾವು ನಮ್ಮ ಕರ್ತವ್ಯನ ಮಾಡ್ತಾ ಇರ್ತೀವಿ. ಅವರು ಕೃತಜ್ಞತೆಯಿಂದ ಇದ್ದರೆ ಸಂತೋಷ, ಇಲ್ಲದೇ ಇದ್ದರೂ ಏನು ನಾವು ಫೋರ್ಸ್ ಮಾಡೋಕ್ಕೆ ಆಗಲ್ಲ. ಸೊ ಅದೇ ರೀತಿ ಭಗವಂತನು ಏನು ಒಬ್ಬರನ್ನ ಫೋರ್ಸ್ಫುಲ್ಲಾಗಿ ಸರೆಂಡರ್ ಮಾಡೋಕ್ಕೆ ಹೇಳಲ್ಲ. ಸೊ ಭಕ್ತಿಯಲ್ಲಿ ನಾವು ನಮ್ಮ ಪ್ರಯತ್ನ ಪಟ್ಟರೆ ಭಗವಂತನ ಕೃಪೆ ಸಿಗತ್ತೆ. ಇಟ್ ಈಸ್ ನಾಟ್ ಡೆಸ್ಟೈನ್ಡ್. ಹರೇ ಹರೇ ಕೃಷ್ಣ. Basic question. ಹಾಂ, What is the difference between Bhagavad Gita and Bhagavatam? very nice question. Okay, Bhagavad Gita was spoken by Lord Krishna to Arjuna on the battlefield of Kurukshetra. ಯಾಕೆ ಅರ್ಜುನನಿಗೆ ಇದು ಧರ್ಮ ಸಂಕಟ ಬಂತು. ಧರ್ಮ ಸಂಕಟ ಅಂದರೆ ಏನು? ಎರಡೂ ಕರೆಕ್ಟ್ ಧರ್ಮ ಇರುತ್ತೆ, ಆ ಎರಡರಲ್ಲಿ ಯಾವುದು ಇನ್ನೂ ಕರೆಕ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಧರ್ಮ ಕ್ಷತ್ರಿಯ ಧರ್ಮ ಇತ್ತು ಅರ್ಜುನನಿಗೆ, ನಾನು ಧರ್ಮವನ್ನು ಕಾಪಾಡಬೇಕು, ಅಧರ್ಮಿಯಾದ ದುರ್ಯೋಧನನನ್ನು ನಾಶ ಮಾಡಬೇಕು, ಅದು ಒಂದು ಕ್ಷತ್ರಿಯ ಧರ್ಮ. ಇನ್ನೊಂದು ಕುಟುಂಬ ಧರ್ಮ. ನನ್ನ ಗುರುಗಳಾದ ದ್ರೋಣಾಚಾರ್ಯ ಇದ್ದಾರೆ, ನನ್ನ ಕಸಿನ್ಸ್ ಆದ ಕೌರವಾಸ್ ಇದ್ದಾರೆ, ಭೀಷ್ಮ ಇದ್ದಾರೆ, ಅವ್ರನ್ನ ಕೊಲ್ಲೋದು ಸರಿಯಾ ಅಂತ. ಆ ಧರ್ಮ ಸಂಕಟದಲ್ಲಿ ಅರ್ಜುನ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತಾನೆ. ಈಗ ನಾನೇನು ಮಾಡಬೇಕು, ಇದು ಮಾಡಿದರೆ ನನಗೆ ಮೋಕ್ಷ ಸಿಗತ್ತಾ, ಯಾವ ಥರ ನಾನು ನಡ್ಕೊಂಡ್ರೆ ನನಗೆ ಮೋಕ್ಷ ಸಿಗತ್ತೆ. ಸೊ ಅದರಲ್ಲಿ ಇಟ್ ಈಸ್ ಅ ಡೈಲಾಗ್ ಬಿಟ್ವೀನ್ ಕೃಷ್ಣ ಆ್ಯಂಡ್ ಅರ್ಜುನ. ಭಾಗವತಮಲ್ಲಿ ಇಟ್ ಈಸ್ ದ ಬ್ಯಾಕ್ಗ್ರೌಂಡ್ ಟು ಭಾಗವತಮ್ ಇಸ್ ಪರೀಕ್ಷಿತ್ ಮಹಾರಾಜ್ ಅಂತ ಒಬ್ಬ ಮಹಾರಾಜರಿದ್ರು. ಅವ್ರು ಯಾರು? ಯುಧಿಷ್ಠಿರ್ದು ಗ್ರ್ಯಾಂಡ್ ಸನ್. ಯುಧಿಷ್ಠಿರ್ ಪಾಂಡವಾಸ್ದು ಗ್ರ್ಯಾಂಡ್ ಸನ್ ವಾಸ್ ಪರೀಕ್ಷಿತ್ ಮಹಾರಾಜ್. ಅವರು ಒಂದಿನ ಇದು ಕಾಡಿಗೆ ಹೋದರು ಹಂಟಿಂಗ್ ಮಾಡೋಕ್ಕೆ. ಆ ಟೈಮಲ್ಲಿ ಅವ್ರಿಗೆ ಬಾಯಾರಿಕೆ ಆಯಿತು. ಒಂದು ಶಮಿಕ ಋಷಿ ಆಶ್ರಮಲ್ಲಿ ಹೋದರು. ಶಮಿಕ ಋಷಿ ಧ್ಯಾನದಲ್ಲೇ ಮಗ್ನರಾಗಿದ್ದರು. ಅವ್ರಿಗೆ ಬಂದಿರೋದನ್ನು ನೋಡಿರಲಿಲ್ಲ. ಸೊ ಅವ್ರನ್ನ ಏನು ಸ್ವಾಗತಿಸಿರಲಿಲ್ಲ. ಇವ್ರಿಗೆ ತುಂಬ ಕೋಪ ಬಂತು. ಒಂದು ಸತ್ತೋಗಿರೋ ಇದು ಹಾವನ್ನು ಅವ್ರಿಗೆ ಮಾಲೆಯಾಗಿ ಹಾಕಿ ಹೋದರು. ಹೋದ ತಕ್ಷಣ ಅವ್ರಿಗೆ ಅನಿಸಿತ್ತು, ನಾನು ಈ ಭಕ್ತನಾಗಿ ಹೇಗೆ ಈ ಥರ ಆ್ಯಕ್ಟ್ ಮಾಡ್ಬೋದು. ಅವರೊಂದು ಋಷಿಗೆ ಮರ್ಯಾದೆ ಕೊಡಬೇಕು. ನಾನು ಭಕ್ತನಾಗಿ ಈ ಥರ ತಪ್ಪು ಮಾಡಬಾರ್ದಾಗಿತ್ತು. ನನಗೇನೋ ಒಂದು ಶಾಪ ಬರಲಿ, ನನ್ನ ಜೀವನಕ್ಕೆ ಏನಾದರೂ ತೊಂದರೆ ಆಗಲಿ ಈ ಥರ ತಪ್ಪು ಮಾಡಿದ್ದಕ್ಕೆ ಅಂತ ಅವರೇ ಪ್ರಾರ್ಥನೆ ಮಾಡ್ತಾರೆ. ಅದೇ ಥರ ವೆರಿ ಸೂನ್ ಅವರ ಮಗನಾದ ಶೃಂಗಿ, ಆ ಋಷಿಯ ಮಗನಾದ ಶೃಂಗಿನೂ ಶಾಪ ಕೊಡ್ತಾನೆ. 7ನೇ ದಿನದಲ್ಲಿ ಒಂದು ಹಾವು ಬಂದು ನಿನ್ನನ್ನು ಕಚ್ಚಿ ನೀನು ಸತ್ತೋಗ್ತೀಯ ಅಂತ. ಆ ವಿಷಯ ಪರೀಕ್ಷಿತ್ ಮಹಾರಾಜನಿಗೆ ತಿಳಿದಾಗ ಇಮಿಡಿಯೇಟ್ಲಿ ರಾಜ್ಯವನ್ನು, ಈಗ ಯುಧಿಷ್ಠಿರ್ ಪಾಂಡವರು ಹೆಂಗೆ ರಾಜ್ಯವನ್ನು ತ್ಯಜಿಸಿದ್ರು ಇಮಿಡಿಯೇಟ್ ಆಗಿ, ಅದೇ ಥರ ಅವರು ತ್ಯಜಿಸಿ ಗಂಗಾ ನದಿಯ ತೀರದಲ್ಲಿ ಹೋಗಿ ಶುಕದೇವ್ ಗೋಸ್ವಾಮಿಯಿಂದ ಅವರು ಭಾಗವತಂ ಅಂದರೆ ಅವರು ಫಸ್ಟು ಪ್ರಶ್ನೆಗಳು ಕೇಳ್ತಾರೆ. ಜೊತೆಗೆ ಕೃಷ್ಣನ ಲೀಲೆಗಳು, ಬೇರೆ ಅವತಾರಗಳ ಲೀಲೆಗಳು, ಭಗವಂತ ಮತ್ತು ಭಕ್ತರ ಮಧ್ಯದಲ್ಲಿರೋ ಪ್ರೀತಿಯ ಲಕ್ಷಣ ಅದೆಲ್ಲ ಭಾಗವತಮಲ್ಲಿ ಬರುತ್ತೆ. ಅದು ಬಂದು 12 ಸ್ಕಂದಗಳಿದೆ. ಇದು 1ನೇ ಸ್ಕಂದ.
ಈ ಥರ 18,000 ಶ್ಲೋಕಾಸ್ ಇದೆ. 7 ದಿನಗಳಲ್ಲಿ ಶುಕ ಮಹರ್ಷಿ ಅದನ್ನು ತಿಳಿಸಿದ್ದಾರೆ. ಅದಾದಮೇಲೆ ಅವರು ಹಾವು ಬಂದು ಅವ್ರನ್ನ ಪ್ರಾಣನ ಇದು ಕಚ್ಚಿ ತೆಗೆದಿದ್ರು. ಬಟ್ ಅವ್ರು ಆಲ್ರೆಡಿ ಮುಕ್ತರಾಗಿದ್ರು. ಯಾಕಂದರೆ ಭಗವಂತನ ಸ್ಮರಣೆಯಲ್ಲಿದ್ದಾಗ ಅವ್ರಿಗೆ ಏನೂ ವ್ಯತ್ಯಾಸ ಆಗಿರಲಿಲ್ಲ. ಭೌತಿಕ ಶರೀರನೇ ಅವ್ರಿಗೆ ಇರಲಿಲ್ಲ. ಅವರು ಡೈರೆಕ್ಟ್ ಇದಕ್ಕೆ ಗೋಲೋಕ ಬಂದಾಗ. So Sukha Maharshi to ಪರೀಕ್ಷಿತ್ is Bhagavad. ಭಾಗವತ ಅದು ಒಳಗೆ ಶುಕ ದಟ್ ಇಸ್ ಅ ಮೇನ್ ಕನ್ವರ್ಸೇಷನ್. And Krishna to Arjuna is ಭಗವದ್ಗೀತೆ. Samai. ಹರೇ ಕೃಷ್ಣ.